हरे प्रणश्यन्ति सिद्ध्यन्ति च मनोरथाः करोतु मम कल्याणं हरिर्हरे महाविदः दुष्टवर्णनामामे जन्माद्यस्य यतोऽन्वयादितरतश्चार्थेषु विज्ञस्वराट् तेने ब्रह्मभुगानि कवये विहन्ति सूरयः तेजोवारिमृदां यथा विनिमयो यत्र त्रिसर्गो मृषा नाम्ना स्वेन सदा निरस्ततोकं सत्यं परं धीमहि सृष्टिस्थित्यप्ययेह नियतिदृशितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्वीष शत्वात्मकस्य विष्णोर्व्यस्ताः समस्ताः सकलगुणनिधिः सर्वदोषविपेतः पूर्णानन्दो व्ययो यो गुरुर्चिन्तयेतं महान्तं यस्वानुभावमखिलश्रुतिसारमेकम् अध्यात्मदीपमतिथितीर्षतां तमोन्धं संसारिणां करुणयाः पुराणतीर्थं व्याससूनुमुपयामि गुरुमुनीनाम् मनोस्तु शतरूपायां तिस्रः कन्याश्च जज्ञिरे आकूतिर्देवहूतिश्च प्रसूतिरिति विश्रुताः मैत्रेयರು ಶೂತರು ಶೌನಕರಿಗೆ ಶುಕಾಚಾರ್ಯರು ಪರೀಕ್ಷಿತರಾಜರಿಗೆ ಮೈತ್ರೇಯರು ವಿದುರನಿಗೆ ನಿರೂಪಣೆ ಸಂದರ್ಭ ಯದ್ಯಪಿ ಸ್ವಯಂಭುವ ಮನುವಿಗೆ ಎಷ್ಟು ಮಕ್ಕಳು ಏನು ಸಮಾಚಾರ ಮುಂತಾದ ವಿಚಾರಗಳನ್ನು ಪೂರ್ವದಲ್ಲಿ ತಿಳಿಸಿದ್ದಾಗಿದೆ. ತೃತೀಯ ಸ್ಕಂದ ಭಾಗವತದಲ್ಲಿ ನಮ್ಮ ಪರಮಾತ್ಮ ಮಾಡಿದ ಸೃಷ್ಟಿಯ ಪದ್ಧತಿಯನ್ನು ಉಪದೇಶ ಮಾಡುವ ಸಂದರ್ಭ ಪಾದ್ಮಕಲ್ಪದ ಸೃಷ್ಟಿ, ಶ್ವೇತವರಾಹ ಕಲ್ಪದ ಸೃಷ್ಟಿ. ಶ್ವೇತವರಾಹ ಕಲ್ಪದ ಸೃಷ್ಟಿಯ ಆರಂಭದಲ್ಲಿ ನಮ್ಮ ಚತುರ್ಮುಖ ಬ್ರಹ್ಮದೇವರ ಮನಸ್ಸಿನಿಂದ ಅನೇಕ ಋಷಿಗಳು ಉತ್ಪನ್ನರಾದರು. ಅವರ ಜೊತೆಗೆ ಕ್ಷತ್ರಿಯ ಗುಣಸಂಪನ್ನನಾದಂಥ ಸ್ವಯಂಭುವ ಮನು ಹುಟ್ಟಿದ. ಅದೇ ಬ್ರಹ್ಮದೇವರಿಂದಲೇ ಶತರೂಪಾದೇವಿನೂ ಹುಟ್ಟಿದರು. ಇಬ್ಬರು ಮಿಥುನರು, ಅಂದರೆ ಅವಳಿ ಜವಳಿಗಳು ಒಟ್ಟಿಗೆ ಹುಟ್ಟಿದರು. ಆದರೂ ಲೋಕನ್ಯಾಯಾನುಸಾರವಾಗಿ, ಇವತ್ತಿನ ಲೋಕನ್ಯಾಯಾನುಸಾರವಾಗಿ ಅಣ್ಣ ತಂಗಿ ಅಂತ ಆದರೂ, ಆದರೆ ಅವರಿಬ್ಬರನ್ನ ಪತಿಪತ್ನಿ ಭಾವದಿಂದ ಜೋಡಿಸಿ ಇಟ್ಟರು ಚತುರ್ಮುಖ ಬ್ರಹ್ಮದೇವರು. ತಮ್ಮ ಪರಮಾತ್ಮನ ಆಜ್ಞೆಯನ್ನ ಪಾಲಿಸುವ ದೃಷ್ಟಿಯಿಂದ ಸೃಷ್ಟಿ ಕ್ರಮವನ್ನು ಮುಂದುವರಿಸಲಿಕ್ಕೋಸ್ಕರವಾಗಿ ಸ್ವಯಂಭೂಮನಿಗೆ ಆಜ್ಞೆ ಮಾಡಿದ್ದಾರೆ ನಮ್ಮ ಚತುರ್ಮುಖ ಬ್ರಹ್ಮದೇವರು. ಆಗ ಸ್ವಯಂಭೂಮನು ಹುಟ್ಟಿದವನಿಗೆ ಸೃಷ್ಟಿ ಮಾಡ್ತೇನೆ ನಾನು ಅಂತ ಒಪ್ಪಿಕೊಳ್ತಾನೆ. ಆದರೆ ಭೂಮಿ ಇರೋದಿಲ್ಲ. ಭೂಮಿಗೋಸ್ಕರ ಪ್ರಾರ್ಥನೆ ಮಾಡಿದಾಗ ಬ್ರಹ್ಮದೇವರ ಮೂಗಿನಿಂದ ವರಾಹ ರೂಪನಾಗಿರ್ತಕ್ಕ ಪರಮಾತ್ಮ ಅವತಾರ ಮಾಡ್ತಾನೆ. ಆ ವರಾಹ ರೂಪಿಯಾದ ಭಗವಂತನ ಅವತಾರದಿಂದ ಆರಂಭ ಮಾಡಿಕೊಂಡು ನಡೆದ ಕಥೆಯೇ ಶ್ವೇತವರಾಹ ಕಲ್ಪದ ಕಥೆ. ಇವತ್ತು ನಾವು ಶ್ವೇತವರಾಹ ಕಲ್ಪೆ ಅಂತಲೇ ನಾವು ಸಂಕಲ್ಪದಲ್ಲಿ ಹೇಳ್ತೇವೆ. ಆದಿಹಿರಣ್ಯಾಕ್ಷನನ್ನು ಸಂಹಾರ ಮಾಡಿ ಭೂಮಿಯನ್ನು ತಂದು ಕೊಟ್ಟು ಸೃಷ್ಟಿ ಕ್ರಮವನ್ನು ಮುಂದುವರಿಸಲಿಕ್ಕೆ ವ್ಯವಸ್ಥೆ ಮಾಡ್ತಾರೆ. ಆಗ ಸ್ವಯಂಭವ ಮನುವಿನಿಂದ ಶತರೂಪಾದೇವಿಯಲ್ಲಿ ಹುಟ್ಟಿದಂತಹ ವಿಚಾರಗಳನ್ನು ಮಕ್ಕಳು 5 ಜನ ಮಕ್ಕಳು ಹುಟ್ಟುತ್ತಾರೆ. ಪ್ರಿಯವ್ರತ, ಉತ್ತಾನಪಾದ ಎಂಬುವಂಥ ಇಬ್ಬರು ಗಂಡು ಮಕ್ಕಳು. ಪ್ರಿಯವ್ರತ ದೊಡ್ಡವನು, ಉತ್ತಾನಪಾದರಾಜ ಚಿಕ್ಕವನು. ಆಕೂತಿ, ದೇವಹೂತಿ, ಪ್ರಸೂತಿ ಎನ್ನುವಂತೆ 3 ಜನ. ಆಕೂತಿ ದೊಡ್ಡವಳು, ಪ್ರಸೂತಿ ಚಿಕ್ಕವಳು, ಮಧ್ಯದವಳು ದೇವಹೂತಿ. ಆಕೂತಿ ಮೃಚಯೇ ಪ್ರಾದಾತ್ ಅಂತ ಪುನಃ ಇಲ್ಲಿ ಮೈತ್ರೇಯರು ನಿರೂಪಣೆ ಮಾಡ್ತಾರೆ. ಆ ಹಿಂದೆಯೇ ಈ ಕಥೆಯೆಲ್ಲ ಹೇಳಿದ್ದಾಗಿದೆ. ಹೇಳಿ ತೃತೀಯ ಸ್ಕಂದ ಭಾಗವತದಲ್ಲಿ ದೇವಹೂತಿಯ ಮಕ್ಕಳಾಗಿ ಸಾಕ್ಷಾತ್ ನಮ್ಮ ಭಗವಂತ ಕಪಿಲರೂಪನಾಗಿ ಅವತಾರ ಮಾಡಿದ ಕಥೆಯನ್ನು ತಿಳಿಸಿ
ಅಲ್ಲಿ ನಡೆದ ಎಲ್ಲ ವಿಷಯಗಳನ್ನು ನಿರೂಪಿಸಿ ಸಾಂಖ್ಯ ಯೋಗ ಅಂದರೆ ಏನು ಎಂಬುದನ್ನು ಶ್ರೀಮದಾಚಾರ್ಯರು ನಿರೂಪಣೆ ಮಾಡಿದ್ದಾರೆ. ಎಲ್ಲ ನಿರೂಪಣೆ ನಂತರವೂ ಪುನಃ ಅದೇ ಕಥೆಯನ್ನು ಆರಂಭ ಮಾಡ್ತಿದ್ದಾರಲ್ಲ, ಯಾಕಿದು? ಗೊತ್ತಾಗೋಗಿದೆಯಲ್ಲ, 5 ಜನ ಮಕ್ಕಳು ಹುಟ್ಟಿದ್ರು, ದೇವಹೂತಿಯನ್ನು ಯಾರಿಗೆ ಕೊಟ್ಟರು, ಪ್ರಸೂತಿಯನ್ನು ಯಾರಿಗೆ ಕೊಟ್ಟರು, ಆಕೂತಿಯನ್ನು ಯಾರಿಗೆ ಕೊಟ್ಟರು, ಏನೇನಾಯಿತು, ಅಲ್ಲಿ ವಂಶ ಹೆಂಗೆ ಬೆಳೀತು, ಫಸ್ಟು ಹೇಳಿದ್ದ ಆಗಿ ಹೋಗಿದೆ, ಮತ್ತೆ ಹೇಳ್ತಿದ್ದಾರಲ್ಲ. 3ನೇ ಸ್ಕಂದದಲ್ಲೇ ಹೇಳಿದ್ದಾಗಿದೆ, ತಿರ್ಗಾ 4ನೇ ಸ್ಕಂದದಲ್ಲಿ ಅದನ್ನೇ ಶುರು ಮಾಡ್ತಾರೆ ಯಾರು? ಮೈತ್ರೇಯರು. ಈ ಪ್ರಶ್ನೆ ಸಾಮಾನ್ಯವಾಗಿ ಎಲ್ಲ ಗ್ರಂಥ ಸಂದರ್ಭದಲ್ಲೂ ಇರೋದೆ. ಪರಾಗಿ ಹರಗದಾಂತ ಸಾರ ಕೇಳ್ರಿ, ಮತ್ತೊಂದು ಕೇಳ್ರಿ, ಒಂದೊಂದು ಪ್ರಕರಣದಲ್ಲಿ ಒಂದೊಂದು ಸಂಧಿಯಲ್ಲಿ ಇರೋ ವಿಷಯವನ್ನೇ ಪುನಃ ಪುನಃ ನಿರೂಪಣೆ ಮಾಡ್ತಿರ್ತಾರೆ, ಪದೇ ಪದೇ ಹೇಳ್ತಾ ಹೋಗ್ತಾರೆ. ಇದು ಎಲ್ಲ ಪುರಾಣಗಳಲ್ಲೂ ಇರುವಂತಹ ಪರಿಸ್ಥಿತಿ ಇದು. ಆ ಎಲ್ಲ ಪುರಾಣದಲ್ಲಿಯೂ ಬಂದ ಈ ಪೌನಃಪುಣ್ಯೇನ ಸಮಾನ ಕಥಾವನ್ನು ನಿರೂಪಣೆ ಮಾಡ್ತಕ್ಕಂತಹ ಸಂದರ್ಭಕ್ಕೆ ಶ್ರೀಮದಾಚಾರ್ಯರು ಒಂದೇ ಒಂದು ಉತ್ತರ ಕೊಟ್ಟು ಆ ಪುನರುಕ್ತಿ ಎಂಬ ದೋಷವನ್ನು ಪರಿಹಾರ ಮಾಡ್ತಾರೆ. ಶ್ರೀಮದಾಚಾರ್ಯರ ತಾತ್ಪರ್ಯ ಪುನಃ ಪುನಃ ಕಥಾಂ ಪ್ರಾಹುಃ ಅಭ್ಯಾಸಾದುತ್ತಮಂ ಫಲಂ ವಿಜ್ಞಾಪಯತು ಕಾಮಃಸ್ತು ವಿದ್ವಾಂತಸ್ತತ್ರ ತತ್ರತು. ಪುನಃ ಪುನಃ ಕಥಾ ಯಾಕೆ ಹೇಳ್ತಾರೆ ಎಂದರೆ, ಒಂದು ಅಭ್ಯಾಸ. ಅವರಿಗೆ ಹೇಳಿ 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 100 ಸತಿ ಕಥೆ ಹೇಳಿಬಿಟ್ಟಿರ್ತಾರೆ. ಅವರಿಗೆ ಅದೇ ಉದ್ಯೋಗ. ವಿದ್ವಾಂಸರಾದ ಜ್ಞಾನಿಗಳು, ಮೈತ್ರೇಯರು, ಪ್ರವೃತ್ತಿಗಳು ಪ್ರವಚನ ಹೇಳುವವರು ಹೇಳಿ 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 100 ಮಂದಿಗೆ ಬೇರೆ ಬೇರೆ ಸಂದರ್ಭಗಳಲ್ಲಿ ಹೇಳ್ತಾ 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 ಏನಾಗಿ ಹೋಗ್ತದೆ, ಏನು ಬಂದರೂ ಆ ಕಥೆಯನ್ನು, ಆ ಸಂದರ್ಭದ ಕಥೆಯನ್ನು ಅವರು ಬುದ್ಧಿಯೊಳಗೆ ಸೇರಿಸ್ಕೊಂಡ್ಬಿಟ್ಟಿರ್ತಾರೆ. ಅದನ್ನೇ ಪದೇ ಪದೇ ಹೇಳ್ತಾರೆ. ಇದು ಒಂದು ಕಾರಣ, ಹೇಳಿದ್ದನ್ನೇ ಹೇಳಿ. ಆದರೆ ಮುಂದೇನು ನಾವಂತೀವಿ, ಹೇಳಿದ್ದನ್ನೇ ಯಾಕೆ ಹೇಳ್ತೀರಿ, ಪ್ರಯೋಜನ ಇಲ್ವಲ್ಲ ಅಂದರೆ, ತಸ್ಮಾತ್ ತದ್ ಉತ್ತಮಂ ಫಲಂ. ಅದು ಹೇಗಿದೆ ಅಂದರೆ, ಪೂರ್ವೋಕ್ತವಾದ ಮೊದಲನೇ ಆವರ್ತಿ ನೀವು ಕೇಳಿದಾಗ ಮುಂದಕ್ಕೆ ಬನ್ನಿ ಮಹಾಜನಗಳು. ಮೊದಲನೇ ಸರ್ತಿ ನೀವು ಭಾಗವತ ಕೇಳ್ತೀರಿ, ಆಗ ಒಂದು ಪುಣ್ಯ ವಿಶೇಷ ಪ್ರಾಪ್ತ ಆಗಿರ್ತದೆ. ಅದೇ ಭಾಗವತವನ್ನು 2ನೇ ಸರ್ತಿ ಕೇಳಿದಾಗ ಅದಕ್ಕಿಂತ 8 ಪಟ್ಟು ಅಧಿಕ ಪುಣ್ಯ ಬಂದಿರ್ತದೆ. 3ನೇ ಸರ್ತಿ ಕೇಳಿದಾಗ 64. ಇನ್ನು ಮುಂದೆ ಮ್ಯಾಥಮೆಟಿಕ್ಸ್ ಜೀನಿಯಸ್ ಹೇಳಬೇಕು ನನಗೆ ಹಂಗೆ 64 × 8 ಹಿಂಗೆ ಹೋಗ್ತಾ ಇರ್ತದೆ. 512 ಹೀಗೆ ಹೋಗ್ತಾ ಇರ್ತದೆ. ಈಗ ಒಂದು 50 ವರ್ಷ ಕೇಳ್ತಿದೀವಿ ಆಚಾರ್ಯ ಅಂದ್ರೆ ಏನಂತೀರ ಅದ್ರ ಫಲ? ಅಭ್ಯಾಸ ಉತ್ತಮ ಫಲ, ಅತ್ಯುತ್ತಮ ಫಲ ಪ್ರಾಪ್ತ ಆಗ್ತದೆ. ಆ ಫಲದಲ್ಲಿ ಸ್ವಭಾವನೂ ಅಷ್ಟೇನೆ. ಏನೋ 8 ಪಟ್ಟಾಗಿ ಬಂತು ಅಂತ ಇಷ್ಟೇ ಅಲ್ಲ, ಅದು ಸ್ವಭಾವತಃನೂ ಒಳ್ಳೆ ಪವಿತ್ರ ಜ್ಞಾನ ಪ್ರಾಪ್ತ ಆಗ್ತದೆ. ಅದ ಕಾರಣ ಹರಿವಾರ್ತೆಯನ್ನ ಒಂದ್ಸತಿ ಹೇಳಿದ್ಬಿಟ್ಟಿದ್ದಾರೆ ಭಾಗವತ, ಪುನಃ ಪುನಃ ಅದನ್ನೇ ಏನು ಕೇಳೋದು ಅಂತ ತಿಳಿಯಬಾರದು. ವರ್ಷಕ್ಕೆ 8 ಸತಿ ಆಗಲಿ, 10 ಸತಿ ಆಗಲಿ, 20 ಸತಿ ಆಗಲಿ, ಎಷ್ಟು ಸಾಧ್ಯ ಆಗ್ತದೋ ಎಲ್ಲವನ್ನ ಪದೇ ಪದೇ ಕೇಳಿ 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 ನಮ್ಮ ಅಜ್ಞಾನ, ವಿಪರೀತ ಜ್ಞಾನಾದಿಗಳನ್ನು ಪರಿಹಾರ ಮಾಡಿಕೊಳ್ಬೇಕು. ಇದೊಂದು ಅಂಶ. ಈ ಕೇಳಿದ್ದನ್ನೇ ಕೇಳೋದಕ್ಕೆ. ಆದರೆ ವಸ್ತುತಃ 100ಕ್ಕೆ 100 ಕೇಳಿದ ಅಂಶವನ್ನೇ ಕೇಳೋದಕ್ಕೆ ಸಾಧ್ಯನೇ ಇಲ್ಲ. ನೀವು ಎಷ್ಟು ವರ್ಷ, 50 ವರ್ಷವಾಗಿ ಪ್ರವಚನ ಕೇಳ್ತಾ ಬಂದ್ರಿ, 1 ವರ್ಷದ ಭಾಗವತಕ್ಕೂ ಇನ್ನು ಮರದು ಅದೇ ಇದೇ ಆಚಾರ್ಯರು ಅಲ್ಲಿ ಹೋಗಿ ಹೇಳ್ತಾರೆ ಅಂತ ಇಟ್ಕೊಂಡು, ಇಲ್ಲಿ ಭಾಗವತ ಮುಗಿಸ್ಕೊಂಡು ಅಲ್ಲಿಗೆ ಹೋಗ್ತಾರೆ, ನೀವು ಹಿಂದೆ ಹೋಗ್ತೀರಿ ಅಂತ ಇಟ್ಕೊಂಡ್ರೆ, ಅವರು ಹೋಗ್ತಾರೋ ನೀವು ಹಿಂದೆ ಹೋಗೋದಿಲ್ಲ ಅದು ವಿಷಯ ಬೇರೆ. ನೀವು ಹೋಗ್ತೀರಿ ಅಂತ ಇಟ್ಟುಕೊಂಡಾಗಲೂ ಅಲ್ಲಿ ಹೇಳುವ ಭಾಗವತನೇ ಬೇರೆ ಇರ್ತದೆ. ಏನು ವಿಷಯ ಅಂದರೆ, ಒಂದೊಂದು ಸಂದರ್ಭದಲ್ಲಿ ಒಂದೊಂದು ಅಂಶಕ್ಕೆ ಪ್ರಾಧಾನ್ಯ ಕೊಡ್ತಾ ಹೋದಾಗ ಆ ಅಂಶಗಳು ವಿಸ್ತಾರ ಆಗಿ ಹೋಗ್ತವೆ, ಉಳಿದ ಅಂಶಗಳು ಕಡಿಮೆ ಆಗಿ ಹೋಗ್ತವೆ. ಅಂತೂ ಅಂಥ ಸಹಸ್ರ ಕೋಟಿ ಅಂಶಗಳು ಭಾಗವತಾದಿ ಗ್ರಂಥಗಳಲ್ಲಿ ಪ್ರಮೇಯಗಳು ಅಡಗಿರ್ತಾವೆ. ಒಂದೊಂದು ಶ್ಲೋಕದ ವಿವರಣೆಯನ್ನು ಕೂಡ ಆಚಾರ್ಯರು ಬಹಳ ಗಂಭೀರ ರೀತಿಯಲ್ಲಿ ಮಾಡಿರ್ತಾರೆ. ಅದನ್ನು ವಿವರಣೆ ಮಾಡ್ತಾ ಹೋದಾಗ ಅತ್ಯಂತ ಉತ್ತಮ ಫಲ ಪ್ರಾಪ್ತಿ ಆಗ್ತದೆ. ಹೊಸ ವಿಷಯನೂ ಇದೆ, ಹಳೆ ವಿಷಯದಿಂದ ಅಪಾರವಾದ ಪುಣ್ಯ ವಿಶೇಷ ಇದೆ, ಪ್ರಾಪ್ತಿ ಧಾರ್ಢ್ಯ ಇದೆ, ವಿಜ್ಞಾಪಯಿತು ಕಾಮಾಶ್ಚ, ಮತ್ತೆ ಅದು ಉತ್ತಮ ಫಲ ಬರ್ತದೆ ಎಂಬುದನ್ನು ತೋರಿಸಲಿಕ್ಕೋಸ್ಕರವಾಗಿಯೂ ದೊಡ್ಡವರು ಪದೇ ಪದೇ
ಹೇಳಿದ್ದನ್ನೇ ತತ್ರ ತತ್ರದ್ದು ಅಲ್ಲಲ್ಲಿ ಮಧ್ಯ ಮಧ್ಯ ಹೇಳಿದ್ದನ್ನೇ ತಿಳಿಸ್ತಾರೆ ಅಂತ ಆಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ವ್ಯವಸ್ಥೆ ಮಾಡಿಕೊಡ್ತಾರೆ. ಅಲ್ಲಿ ಆಕೃತಿ ಮೃಚಯ ಪಾದಾತ್ ಭ್ರಾತೃಮತಿ ನೃಪಃ ಪುತ್ರಿಕಾ ಧರ್ಮಮಾಶ್ರಿತ್ಯ ಶತರೂಪ ಅನುಮೋದಿತ. ರುಚಿ ಪ್ರಜಾಪತಿಯನ್ನ ಬ್ರಹ್ಮದೇವರ ಮಕ್ಕಳನ್ನ ತಮ್ಮ ಅಳಿಯನ್ನಾಗಿ ಮಾಡಿಕೊಂಡ್ರು ಸ್ವಯಂಭೂಮನು. ಆಕೃತಿಯನ್ನು ಕೊಡೋ ಕಾಲಕ್ಕೆ ಒಂದು ನಿಯಮ ಹಾಕಿದ್ರು, ನಿನ್ನಲ್ಲಿ ಹುಟ್ಟುವ ಮಗನನ್ನ ನನ್ನ ಮಗನಾಗಿ ಕೊಡಬೇಕು, ನನಗೆ ದೌಹಿತ್ರನನ್ನ ತನ್ನ ಪುತ್ರನನ್ನಾಗಿ ಕೊಡಬೇಕು ಅಂತ ನಿಯಮಪೂರ್ವಕ. ಅದು ಪುತ್ರಿಕಾ ಪುತ್ರ ನ್ಯಾಯ ಅಂತ ಹೆಸರು. ಅದೆಲ್ಲ ಆ ಕಾಲದಲ್ಲಿತ್ತು. ಈಗಲೂ ಸಂಭಾವಿತ ಇದೆ, ಮಾಡಬಹುದು. ಇಷ್ಟ ಇದ್ರೆ, ಅದಕ್ಕೆ ಅವಕಾಶ ಇದ್ರೆ ಮಾಡಬಹುದು. ಅದು ಈ ಕಲಿಯುಗದಲ್ಲಿ ನಿಷಿದ್ಧ ಅಂತೇನಲ್ಲ. ಆ ಕಾಲದಲ್ಲಂತೂ ಬಲು ಪ್ರಚಾರ. ತಮಗೆ ಇರುವ ಮಕ್ಕಳು ಸಾಲದು, ಇಬ್ಬರು ಮಕ್ಕಳು ಇದ್ದಾರೆ, ಆದರೂ ಸಾಲದು, ಪುತ್ರಿಕಾ ಪುತ್ರ ನ್ಯಾಯ ಇನ್ನೊಂದು ಮಗು ಬೇಕೇ ಬೇಕು ಅಂತ ಸ್ವಯಂಭೂಮನು ಹಠ ಮಾಡಿ ಆಕೃತಿಯನ್ನು ರುಚಿ ಪ್ರಜಾಪತಿಗೆ ಕೊಟ್ಟರು. ಅಲ್ಲಿ ಯಜ್ಞನಾಮಕನಾಗಿರ್ತಕ್ಕ ಭಗವಂತ ಕೊಟ್ಟಿದ್ದಾನೆ. ಆ ಪರಮಾತ್ಮನಿಂದ ತತ್ವಜ್ಞಾನವನ್ನು ಪಡೆದು ಆ ಭಗವತ್ ಸ್ತೋತ್ರ ರೂಪವಾಗಿ ಈಶಾವಾಸ್ಯ ಉಪನಿಷತ್ತನ್ನು ಸ್ವಯಂಭೂಮನು ಸ್ತೋತ್ರ ಮಾಡಿದ್ದಾನೆ. ಅದೇ ಇವತ್ತು ಪ್ರಚಾರದಲ್ಲಿ ಇರುವಂಥದ್ದು. ಈಶಾವಾಸ್ಯ ವಿಗಮಿತಿನಂ ಸರ್ವಂ ಕಿಂಚಿತ್ ಜಗತ್ತೆ ಆ ಜಗತ್ತು ಏನು ಶ್ರುತಿ ಇದೆ, ಸ್ವಯಂಭೂಮನುವೇ ಅದಕ್ಕೆ ಋಷಿ. ಈಗ ಹೇಳಿದವನು ಯಾರನ್ನ ಕುರಿತು ಅಂದರೆ ಯಜ್ಞನಾಮಕನಾದ ಭಗವಂತನನ್ನು ಕುರಿತು ನಿರೂಪಣ ಮಾಡಿದಂತಹ ಗ್ರಂಥರು. ಆ ರೀತಿಯಲ್ಲಿ ಅದು ಬಹಳ ಚೆಂದಾಗಿ ನಡೀತು ವಿಚಾರವನ್ನು ತಿಳಿಸ್ತಾರೆ. ಮರೀಚಿ ಮುಂತಾದ ಋಷಿಗಳು ಯಜ್ಞನಾಮಕನಾಗಿರ್ತಕ್ಕ ಪರಮಾತ್ಮನನ್ನ ಕುರಿತು ವಿಶೇಷವಾಗಿ ಸ್ತೋತ್ರ ಮಾಡ್ತಾರೆ. ಮತ್ತೆ ಭಗವಂತನನ್ನು ಕುರಿತು ಯಜ್ಞ ಮಾಡಲಿಕ್ಕೆ ಆರಂಭ ಮಾಡ್ತಾರೆ. ಇತ್ಲಾಗೆ ಮನುವಿನ ಗಂಡು ಮಕ್ಕಳ ಸಂತಾನದಲ್ಲಿ ಪ್ರಿಯವ್ರತ ಉತ್ತಾನಪಾದ ಅಂತ ಇಬ್ಬರು ಯಶಸ್ವಿಗಳಂತೆ. ಹುಟ್ಟುವ ಕಾಲಕ್ಕೆ ಸೂರ್ಯನ ಉಪಾಧಿಯಲ್ಲಿ ಇದ್ದರಂತೆ. ಅಂತಹ ವರ್ಚಸ್ವಿಗಳು. ದೇವಹೂತಿಯನ್ನ ಕರ್ದಮ ಪ್ರಜಾಪತಿಗಳಿಗೆ ಕೊಟ್ಟರು. ಆ ವಿಚಾರ ಎಲ್ಲ ಪ್ರಾಯ ಏನು ಕೇಳಿಬಿಟ್ಟಿದೆಯಪ್ಪ ವಿದರ, ಎಲ್ಲ ವಿಷಯ ಹೇಳಿಬಿಟ್ಟಿದ್ದೀನಿ. ಬ್ರಹ್ಮಪುತ್ರಾಯ ದಕ್ಷಾಯ ಪ್ರಸೂತಿಂ ಭಗವಾನ್ ಮನು ಪ್ರಾಯಚ್ಯತ ಯತ್ಕೃತ ಸರ್ಗ ತ್ರೈಲೋಕ್ಯಾಂ ವಿತತೋ ಮಹಾನ್. ದಕ್ಷ ಪ್ರಜಾಪತಿಗೆ ಪ್ರಸೂತಿ ಎಂಬುವ ಮೂರನೇ ಮಗಳನ್ನು ಕೊಟ್ಟಿದ್ದಾರೆ. ಎರಡನೇವಳು ದೇವಹೂತಿ, ಮೂರನೇವಳು ಪ್ರಸೂತಿಯನ್ನು ದಕ್ಷ ಪ್ರಜಾಪತಿಗೆ ಕೊಟ್ಟರು. ದಕ್ಷ ಪ್ರಜಾಪತಿಯೇ ಇಡೀ ಸೃಷ್ಟಿಗೆ ಮೂಲ ಪುರುಷ. ಅವನಿಂದಲೇ ಇಡೀ ಜಗತ್ತು ಈ ರೀತಿಯಾಗಿ ಮಹಾನ್ವಿತತಃ ಇವತ್ತೇನು ನೀವು ಪ್ರಪಂಚ ನೋಡ್ತಿದ್ದೀರಿ, ಇದೆಲ್ಲ ದಕ್ಷ ಪ್ರಜಾಪತಿಯ ಸಂತಾನ ಪರಂಪರೆ ಇದು. ಹೀಗೆ ಆ ಕರ್ದಮನ ಮಕ್ಕಳು 9 ಜನ ಹೆಣ್ಮಕ್ಕಳು. 9 ಜನ ಹೆಣ್ಮಕ್ಕಳನ್ನ ಬ್ರಹ್ಮರ್ಷಿಗಳೆನಿಸಿಕೊಳ್ಳತಕ್ಕ ವಶಿಷ್ಠಾದಿಗಳಿಗೆ ಕೊಟ್ಟರು. ಮರೀಚಿಯ ಪತ್ನಿ ಕಲಾ ಕಶ್ಯಪನನ್ನ ಪಡೆದಿದ್ದಾಳೆ. ಕಶ್ಯಪರು ಹೇಗಿದ್ರೆ ಅಂದ್ರೆ ಪೂರ್ಣ ಚಂದ್ರ ಲೋಕದಲ್ಲಿ ಉದಯಿಸಿದನೇನೋ ಎಂಬುವಂತೆ ಇದ್ರಂತೆ. ಎಲ್ಲ ಆ ಕಾಲದ ಎಲ್ಲ ಮಕ್ಕಳು ಸಂತಾನವೂ ಕೂಡ ಅತ್ಯಂತ ವರ್ಚಸ್ವಿಗಳು, ಭಗವದ್ಭಕ್ತರು. ಹೀಗೆ ಅಲ್ಲಿ ಬೆಳೆಯಿತು. ಅತ್ರಿ ಋಷಿಗಳಿಗೆ ಆ ಕರ್ದಮ ಪ್ರಜಾಪತಿಯ ಮಗಳಾದಂಥ ಅನಸೂಯವನ್ನು ಕೊಟ್ಟಿದ್ದಾರೆ. ಅಲ್ಲಿ ಭಗವಂತ ಅವತಾರ ಮಾಡಿದ್ದಾನೆ ದತ್ತರೂಪನಾಗಿ ಅಂತ ತಿಳಿಸೋರಿದ್ದಾರೆ. ವಿದುರ ಪ್ರಶ್ನೆ ಮಾಡಿದ, ದೇವತೆಗಳಲ್ಲಿ ಅತ್ಯುತ್ತಮರೆನಿಸಿಕೊಂಡವರು ಈ ತ್ರಿಮೂರ್ತಿಗಳು, ಅತ್ರಿಯ ಮಕ್ಕಳಾಗಿ ಹುಟ್ಟಿದರು ಅಂತ ಕಥೆ ಕೇಳ್ತೇವೆ. ಅದರ ವಿಸ್ತಾರವನ್ನು ನಮಗೆ ತಿಳಿಸಿಕೊಡ್ರಿ ಅಂತ ವಿದುರ ಪ್ರಶ್ನೆ ಮಾಡಿದಾಗ ಮೈತ್ರೇಯರು ಉತ್ತರ ಕೊಡ್ತಾ ಹೋಗ್ತಾರೆ. ಈಗ ಭಾಗವತದ ಕಥಾದಲ್ಲಿ ಮುಖ್ಯ ತಾತ್ಪರ್ಯ ಇಲ್ಲ. ಅತ್ರಿ ಋಷಿಗಳು ಮದುವೆ ಮಾಡಿಕೊಂಡ್ರು, ಅನೇಕ ವರ್ಷ ತಪಸ್ಸು ಮಾಡ್ತಾರೆ. ಸಾಮಾನ್ಯ ತಪಸ್ಸಲ್ಲ ಅವರು ಮಾಡಿದ್ದು. ಪ್ರಾಣಾಯಾಮೇನ ಸಂಯಮ್ಯ ಮನೋಹೋ ವರ್ಷಶತಂ ಮುನಿ
ಒಂದು 100 ವರ್ಷ ತಪಸ್ಸು ಮಾಡಿದ್ದಾರೆ ಅತ್ರಿ ಋಷಿಗಳು ಅನಸೂಯ ಸಮೇತವಾಗಿ. ಅತಿಷ್ಠತೆ ಏಕಪಾದೆ, ಒಂದೇ ಪಾದದಲ್ಲಿ ನಿಂತುಕೊಂಡು ತಪಸ್ಸು. ಊಟ ಇಲ್ಲ, ಆಹಾರ ಇಲ್ಲ, ಏನಿಲ್ಲ. ನಿರ್ದ್ವಂದ್ವ ಅನಿಲ ಭೋಜನ, ಬರೀ ಗಾಳಿ ಕೂಡಿಕೊಂಡು 100 ವರ್ಷದ ಅಖಂಡ ತಪಸ್ಸನ್ನು ಆಚರಿಸಿದ್ದಾರೆ ಅತ್ರಿ ಋಷಿಗಳು. ಬ್ರಹ್ಮಾದಿ ದೇವತೆಗಳು ಬಂದು ಅವರಿಗೆ ಪ್ರಸನ್ನರಾಗಿದ್ದಾರೆ, ಪುಷ್ಪವೃಷ್ಟಿಗರೆದಿದ್ದಾರೆ. ಸ್ವಯಂ ವಿಷ್ಣು ಬಂದು ಏನು ಬರಬೇಕು ಅಂತ ಕೇಳಿದ್ದಾನೆ. ರುದ್ರದೇವರು ಬಂದು ಏನು ಬರಬೇಕು ಅಂತ ಕೇಳಿದರು. ಯಾವ ವರವನ್ನು ಅವರು ಬೇಡಲಿಲ್ಲ. ಆಗ ಪುರುಷರು ವಿರಕ್ತರು, ಯಾವುದೇ ಒಂದು ಅಪೇಕ್ಷೆಯನ್ನು ಪಡದೆ ಇರುವಂತಹ ಒಂದು ಮನೋಭಾವನೆ ಉಂಟು. ಯಾಕಂದ್ರೆ ಶಾಸ್ತ್ರದ ವಿಶಿಷ್ಟ ಸಂಸ್ಕಾರ ಅವರಿಗೆ ಹೆಚ್ಚು. ಯದ್ಯಪಿ ಅನಸೂಯ ಅಂದವಳು ಋಷಿಪತ್ನಿಯವರು, ಸಾಕ್ಷಾತ್ ಕರ್ದಮ ಪುತ್ರಿ, ಅವಳಿಗೆ ವೇದ ಅಧಿಕಾರ ಇದೆ, ವೇದ ಓದಿದವಳು, ಎಲ್ಲ ಜ್ಞಾನ ಎಲ್ಲ ಎಷ್ಟೇನೆ. ಅವರು ಬ್ರಹ್ಮಸೂತ್ರ ಪಾಠ ಹೇಳ್ತಾರೆ, ಭಾಷ್ಯ ಪಾಠ ಹೇಳ್ತಾರೆ. ಅದೆಲ್ಲ ಅವ್ರ ಹೆಣ್ಮಕ್ಳು ಒಂದು ಕಡೆಯಿಂದ ಗಂಡಸ ಮಕ್ಕಳು ಅತ್ರಿ ಋಷಿಗಳು ಪಾಠ ಹೇಳಿ ಕಳಿಸಿದ್ರೆ ಆಕಿ ಚಿಂತನೆ ಮಾಡಿಸ್ತಾಳೆ ಆ ಗಂಡ ಹೆಂಡತಿ. ಇಲ್ಲಿ ಲೋಕದಲ್ಲೆಲ್ಲ ಅಂಥವೆಲ್ಲ ಮಾಡೋ ಹಂಗಿಲ್ಲ. ಇಲ್ಲಿನ ಹೆಣ್ಮಕ್ಳು ಅಡಿಗೆ ಮಾಡಿ ಹಾಕ್ಬೇಕು, ಗಂಡಸರು ಪಾಠ ಹೇಳಬೇಕು, ಇಷ್ಟೇ ಇರೋದು. ಹಳೆ ಕಾಲದಲ್ಲಿ ಅದು ಈಗ ನಿಂತೋಗ್ಬಿಟ್ಟು ಇರೋದೇ ಅಷ್ಟು. ಆದರೆ ಅವ್ರು ಅಂಥವ್ರಲ್ಲ. ಆದರೂ ಒಂದು ಮಾತು ಹೇಳ್ತಾರೆ, ಗಂಡಸರಿಗೆ ಸಂಸ್ಕಾರ ಜಾಸ್ತಿ. ಯಾಕೆಂದ್ರೆ ಅದನ್ನು ಸಾಕ್ಷಾತ್ತಾಗಿ ವಿನಿಯೋಗ ಮಾಡಿ ತಪಸ್ಸು ಮುಂತಾದವುಗಳನ್ನು ಮಾಡುವುದರ ದ್ವಾರ ಪಕ್ವವಾದ ಹೃದಯ ಅವರದು ಸ್ವತಃ ಇರ್ತದೆ. ಹೆಣ್ಮಕ್ಕಳಿಗೆ ಕೆಲವು ದೌರ್ಬಲ್ಯ, ಚಾಂಚಲ್ಯ ಎಂಬುದು ಮೊದಲನೇದು. ಬೇರೆ ಬೇರೆ ಕಾಮನ ಪುರುಷರಿಗಿಂತ ಅವರಿಗೆ ಹೆಚ್ಚು, ಆಶಾ ಜಾಸ್ತಿ. ಆಭರಣಗಳಲ್ಲಿ, ಸೀರೆಯ ಬಣ್ಣಗಳಲ್ಲಿ. ಈಗ ಒಂದು ಮದುವೆಗೆ ಹೋಗ್ಬಿಟ್ರೆ ಹೆಣ್ಮಕ್ಳು ಏನನ್ನು ವರ ಯಾರು ವಧು ಯಾರು ನೋಡೋದಿಲ್ಲ. ಯಾರ್ಯಾರು ಏನೇನು ಸೀರೆ ಉಟ್ಕೊಂಡ್ಬಂದಿರ್ತಾರೆ, ಅವ್ರ ಕಲರ್ ಏನು, ಅದೆಂತ ಚೆನ್ನಾಗಿದೆ, ನೀವು ನೋಡಿದ್ರೇನ್ರಿ ಅಂತ ಮನೆಗೆ ಹೋಗಿ ಕೇಳಿದ್ರೆ ಈ ಬ್ರಾಹ್ಮಣ ಅದನ್ನೇ ಅವ್ರ ಸೀರೆ ಕೊಡಿರ್ತಾರೆ, ಎಂಥ ಕಲರ್ ಏನೋ ನಂಗೆ ಗೊತ್ತಿಲ್ಲ, ಅದೇ ರೀ ಅದೇ ಕಲರ್ ಸೀರೆ ನಂಗೆ ಕೊಡಿಸ್ಬೇಕು ಅಂತಾರೆ. ಪಾಪ ಬಹಳ ಶ್ರಮ ಆಗೋಗ್ತದೆ. ಹಿಂಗೆಲ್ಲ ಆಗೋದಕ್ಕೆ ಏನು ಕಾರಣ? ಇವರು ತಮ್ಮ ಕೆಲಸ ನೋಡ್ತಿರ್ತಾರೆ, ಅವರಲ್ಲಿ ಗಮನ ಜಾಸ್ತಿ. ಆಭರಣಗಳು ಸುಂದರವಾಗಿ ಕಾಣಿಸ್ಬೇಕು ಅಂತ, ಲಾವಣ್ಯ ಪ್ರಯೋಜಕವಾದ ಪದಾರ್ಥಗಳು, ಇವುಗಳೆಲ್ಲದರಲ್ಲೂ ಇಚ್ಛಾ ಜಾಸ್ತಿ ಸ್ತ್ರೀಯರು. ನಮ್ಮ ಸೀತಾದೇವಿಯು ಕೂಡ ವನಕ್ಕೆ ಹೋದಾಗ ಎಲ್ಲ ಆಭರಣಗಳನ್ನು ಬಿಚ್ಚಿಟ್ಟು ಕೊಟ್ಟುಬಿಟ್ಟಿದ್ಲಂತೆ. ತನ್ನ ತವ್ರ ಮನೆಯಲ್ಲಿ ಕೊಟ್ಟ ಆಭರಣ ಮಾತ್ರ ಹಾಕೊಂಡು ಹೊರಟಿದ್ದು ಎಲ್ಲಿಗೆ? ವನವಾಸಕ್ಕೆ ಹೋಗೋ ಕಾಲಕ್ಕೆ. ತವ್ರ ಮನೆ ಆಭರಣವನ್ನು ಕೇಳಬಾರ್ದು ಅಂದ್ಬಿಟ್ರು ವಶಿಷ್ಠರು. ಇಲ್ಲಾಂದ್ರೆ ಅದನ್ನು ಕೇಳ್ತಿದ್ವಿ, ಕೈ ಬಿಡಲಿಲ್ಲ. ಈ ಗಂಡನ ಮನೇಲಿ ಹಾಕಿದ್ದೆಲ್ಲ ನಮ್ದು ಇಟ್ಬಿಡ್ರಿ ಎಂದು ಬಿಚ್ಚಿ ಇಟ್ಬಿಟ್ಲು. ಆದ್ರೆ ತವ್ರ ಮನೆ ಆಭರಣ ನಿಂದೇನು ಸಂಬಂಧ ಇಲ್ಲ, ಅವರಪ್ಪ ಅವಳಿಗೆ ಕೊಟ್ಟಿದ್ದು, ಹಾಕೊಂಡು ಹೋಗಮ್ಮ ನೀನು ಅಂತ ವಶಿಷ್ಠರು ಯಾವುದಾದ್ರೂ ಒಂದು ಪದ್ಧತಿಯಿಂದ ನಮ್ಮ ಸೀತಾದೇವಿಗೆ ಅನುಕೂಲ ಮಾಡಬೇಕು, ಕೈನ ಬೈಬೇಕು ಅಂತ ಇಷ್ಟು ಇತ್ತು, ಅಲ್ಲಿ ಬೆಳೆಸ್ಕೊಟ್ರು. ಆದರೆ ಎಷ್ಟು ಅವರು ರಾಜರಪ್ಪ, ಅವರು ಯುವರಾಣಿ, ಅವಳು ರಾಜನೇ ಆಗಬೇಕಾದವಳು, ಅವಳಲ್ಲೆಲ್ಲ 4 ತೊಲೆ ಬಂಗಾರ 5 ತೊಲೆ ಬಂಗಾರ ಹಾಕ್ಕೊಂಡ್ರೆ ಅದೆಲ್ಲ ಅವ್ರಿಗೆ ಮಹತ್ವ ಅನಿಸೋದಿಲ್ಲ. ಆಭರಣ ಅಂದ್ರೆ ನಿಂತಿದ್ರೆ ಸಾಕು, ಆಭರಣ ಇದೆಯೋ ಅವಳಿದ್ದಾಳೋ ಅನ್ಬೇಕು, ಹಂಗಿದ್ರೇನೆ ಅದು ರಾಣಿಯರ ಲಕ್ಷಣ. ಅತ್ರಿ ಋಷಿಗಳ ಆಶ್ರಮಕ್ಕೆ ಬಂದಿದ್ದಾರೆ ರಾಮದೇವರು. ಅನಸೂಯ ಅಂತಾಳೆ, ಏನಮ್ಮ ಇದು, ಹಿಂಗೆ ಆಭರಣನೇ ಇಲ್ಲ, ಯಾಕೆ ಹಿಂಗೆ ಮಾಡಿದೀವಿ, ಒಂದು ಸ್ವಲ್ಪ ಆಭರಣ ಹಾಕ್ಕೊಂಡಿಲ್ಲ ಅಂತಾರೆ. ಇಲ್ಲ, ನಮ್ಮ ತವ್ರ ಮನೆಗೆ ಕೊಟ್ಟಿದ್ದು, ನಮ್ಮ ಯಜಮಾನರಿಗೆ ಯಾವುದು ಪರಿತ್ಯಕ್ತವೋ ಅದನ್ನು ನಾನು ಸ್ವೀಕಾರ ಮಾಡಲಿಕ್ಕೆ ನನಗೆ ಆಗೋದಿಲ್ಲ, ಬೇಡ, ಎಲ್ಲ ಹಂಗೆಲ್ಲ ಆಗೋದಿಲ್ಲ. ಹೆಣ್ಮಕ್ಳು ಅಂದರೆ ಆಭರಣ ಸಮೇತವಾಗಿರ್ಬೇಕು. ಅಲ್ಲಿ ವನದಲ್ಲಿ ಯಾರು ನೋಡ್ತಾರೆ? ವನದಲ್ಲಿ ಯಾರು ವನ ಇರಲಿ, ಮದುವೆಗೆ ಹೋಗ್ಲಿ, ಮುಂಚಿಗೆ ಹೋಗ್ಲಿ, ಎಲ್ಲಿಗೆ ಹೋಗ್ಲಿ, ಆಭರಣ ಸಮೇತವಾಗೇ ಹೋಗ್ಬೇಕು. ಬಂಧುಗಳ ಮನೆಗೆ ಸುಮ್ಮನೆ ಹಂಗೆ ಹೋಗಿ ಕರ್ಕೊಂಡು ಹೋಗ್ರಿ, ಪಕ್ಕದ ಮನೆಯಲ್ಲೇ ಇರಲಿ ಬಂಧುಗಳು, ಕರ್ಕೊಂಡು ಹೋಗ್ರಿ. ಅವ್ರು ಬರೋ ಪದ್ಧತಿನೇ ಬೇರೆ. ಅವ್ರು ಬರೋಷ್ಟ್ರೊಳಗೇನೆ ಒಂದು ಗಂಟೆ ತಡ ಆಗಿಬಿಟ್ಟಿರುತ್ತೆ. ಅಷ್ಟು ಆಭರಣ ಹಾಕ್ಕೊಂಡು ಮಾಡ್ಕೊಂಡೆ ಬರಬೇಕು, ಅದನ್ನ ನೋಡ್ಬೇಕು. ಅವರು ಅದು ಏನ್ರಿ ಇದೇನು ಬೆಳೆ ಅಂತ ಅವ್ರು ಕೇಳಬೇಕು. ಇಂಥ ಬೆಳೆ ಇಲ್ಲಿ ಮಾಡಿಸ್ಬೇಕು ಅಂತ ಅವ್ರು ಹೇಳ್ಬೋದು. ಅದರದ್ದೇ ಒಂದು ಸುದ್ದಿ. ಅವ್ರು ನಾರಾಯಣ ಇಲ್ಲ, ಕೃಷ್ಣ ಇಲ್ಲ, ಅವರೆಲ್ಲ ಮಾತುಗಳಿಂದ ಅದೇ ಪದ್ಧತಿ. ಇದು ಹೆಣ್ಮಕ್ಳ ಸ್ವಭಾವ. ನೀನು ಹೆಣ್ಮಕ್ಳ ಮೂಲ ಪುರುಷರು, ನೀನೇನು ಪ್ರಧಾನರಮ್ಮ,
ನೀನು ಆಭರಣ ಹಾಕ್ಕೊಳ್ಳೇಬೇಕು. ನಾನು ಇಲ್ಲೆಲ್ಲ ಎಲ್ಲ ಹಾಕ್ಕೊಳ್ಳಿ ಅಂತ ಕಳಿಸಿದ್ದ. ನಿನಗೆ ಯಾವ ಕಮ್ಮಿ, ಇಡೀ 14 ಲೋಕ ನಿನ್ನದಿದೆ, ಕೊಡ್ತೇನೆ ಅಂತಂದವಳು ತಾನು ಅನಸೂಯ ತನ್ನ ಎಲ್ಲ ಆಭರಣಗಳನ್ನು ಕೊಡ್ತಾಳಂತ ಸೀತಾದೇವಿಗೆ. ಅಲ್ಲಿ ನೋಡ್ರಿ ಸ್ವಾರಸ್ಯ, ಆಭರಣ ಕೊಡೋ ಕಾಲಕ್ಕೆ ಸೀತಾದೇವಿ ಕೊಟ್ಟು ಬಿಡ್ಬೇಕಲ್ಲ, ಪ್ರಸಂಗ ಬಂದದ್ರಿಂದ ಹೇಳ್ತೇನೆ. ಸೀತಾದೇವಿ ಕೊಟ್ಟು ಕಳಿಸ್ಬಿಡ್ಬೋದು, ರಾಮಾಯಣದಲ್ಲೂ ಈ ಮಾತು ಹೇಳಿದ್ದೆ, ಕೊಟ್ಟು ಕಳಿಸ್ಬಿಡ್ಬೋದು. ಆದರೆ ಏನು ಮಾಡಿದ್ರು ಅವರು, 2 ಸೆಟ್ ಮಾಡಿ ಕೊಟ್ಟರು ಆಭರಣ. 2 ಸೆಟ್ ಮಾಡಿ ತೊಗೊಂಡು, ಇಲ್ಲ 1 ಸೆಟ್ ಸಾಕಲ್ಲ, ಯಾವಾಗಲೂ ಹಾಕೊಂಡಿರ್ತೀನಿ, ಇನ್ನೊಂದು ಸೆಟ್ ಉಪಯೋಗ ಬೀಳ್ತದೆ. ಯಾಕೆಂದ್ರೆ ಗಂಟು ಕಟ್ಟಿ ಒಗಿಲಿಕ್ಕೆ ಮೇಲಿನಿಂದ ರಾವಣ ಅಪಹರಣ ಮಾಡಿಕೊಳ್ಳೋ ಹೋಗುವಾಗ ಮೇಲಿಂದ ಗಂಟು ಕಟ್ಟಿ ಒಗಿ ಅದನ್ನ ಹನುಮದಾದಿಗಳು ತೆಗೆದು ರಾಮದೇವರಿಗೆ ತೋರಿಸ್ಲಿ. ಆದ್ರಿಂದ ಸೀತಾವನ್ನ ರಾವಣ ಅಪಹರಣ ಮಾಡ್ಕೊಂಡು ಹೋಗಿದ್ದಾನ ಅನ್ನೋದು ಏನಾಗ್ಲಿ ನಿಶ್ಚಿತವಾಗಲಿ ಅಂತ ಅದಕ್ಕೋಸ್ಕರ 1 ಸೆಟ್ಟು, ಇನ್ನೊಂದು ಸೆಟ್ ಹಾಕೊಳ್ಳಿಕ್ಕೆ. ಅಂದ್ರೆ ಸೀತಾದೇವಿಯ ಅಪಹರಣ ಮುಂದೆ ರಾವಣ ಮಾಡ್ತಾನೆ ಎಂಬುದು ಎಲ್ಲ ಋಷಿಗಳಿಗೂ ಗೊತ್ತಿತ್ತು, ಅನಸೂಯಂಗೆ ಗೊತ್ತಿತ್ತು, ಸೀತಾದೇವಿ ಗೊತ್ತಿತ್ತು. ಇಷ್ಟೆಲ್ಲ ಗೊತ್ತಿದ್ದ ಕಾಲದಲ್ಲಿ ನಮಗೆ ಏನಾದರೂ ಒಂದು ಚೂರು ತಿಳಿಸಿ ಮಳೆ ಬರ್ತಿರಲಿಲ್ಲ, ಬರೋ ಕಾಲಕ್ಕೆ ಛತ್ರ ಇಟ್ಕೊಂಡ್ಬರ್ತಾನೆ. ತುಂಬಂದ್ರೆ ಸಾಕಲ್ಲ. ಅವನು ಸ್ವಲ್ಪ ಪೂರ್ವದಲ್ಲಿ ಸೂಚನೆ ಸಿಕ್ಕಿದ್ರೆ ನಾವು ಏನು ಬೇಕಾದ್ರೂ ಮಾಡಿ ಹಾಕ್ಬಿಡ್ತೀವಿ. ಅದು ಸಿಗೋದಿಲ್ಲ. ಕೆಲವು ಪದಾರ್ಥಗಳಿಗೆ ಅಂತಹ ಸೂಚನೆಗಳು ಏನು ಸಿಗೋದಿಲ್ಲ. ಈ ಜ್ಯೋತಿಷ್ಯರು ಎದ್ದಾದದ್ದು ಹೇಳ್ತಾರೆ, ಮೊದಲೇ ಅಪನಂಬಿಕೆ ಬಂದ್ಬಿಟ್ಟಿರುತ್ತೆ ಅವ್ರ ಮೇಲೆ. ಹಾಗಾಗಿ ನಾವು ಅವ್ರನ್ನ ವಿಶ್ವಾಸ ಮಾಡೋದಿಲ್ಲ. ಯಾವುದೇ ಪೂರ್ವ ಸೂಚನೆ ಇಲ್ಲ. ಇಲ್ಲಿ ನೋಡ್ರಿ ಎಂಥ ಸೂಚನೆ. ಅಷ್ಟಿದ್ದರೂ ಅವರು ಏರ್ಪಾಟು ಮಾಡಿಕೊಳ್ಳದೆ ಆ ಸೀತಾದೇವಿಯನ್ನು ಅಪಹರಣ ಮಾಡ್ಕೊಂಡು ಹೋಗ್ಲಿಕ್ಕೆ ಬಿಟ್ಟು ಹತ್ಕೊಂಡು ಸೀತಾದೇವಿ ಅವನ ರಥದಿಂದ ಅಶೋಕವನಕ್ಕೆ ಹೋದ್ಲು ಅಂತ ನಾವು ಕಥೆ ಹೇಳಿದರೆ ಅದು ಹೆಂಗೆ ಉತ್ಪನ್ನ ಆಗ್ತದೆ? ಅದರಿಂದ ಸೀತಾ ಆಕೃತಿ ಅಪಹರಣ ಹೋಗುತ್ತೆ, ಸೀತಾ ಅಪಹರಣ ಅಲ್ಲ ಅಂತ ನಿಶ್ಚಯ ಮಾಡ್ಕೊಳ್ಬೇಕು. ಆ ಅನಸೂಯಾದೇವಿ ಸರ್ವಾಭರಣ ಭೂಷಿತಳು, ಎಲ್ಲ ವಿಧವಾದ ಸ್ತ್ರೀ ಲಕ್ಷಣ ಎಲ್ಲ ಇತ್ತಂತ ಅವಳಿಗೆ. ಆ ವಿಷ್ಣುವನ್ನು ಕರೀತಾಳು ಕೃಷ್ಣಾಬಾಯಿ. ನಮ್ಮ ಯಜಮಾನರು ತಪಸ್ಸು ಮಾಡಿದರು, ಫಲ ನನಗೆ ಕೊಡಬೇಕು. ನಾನು ಕೇಳ್ತೀನಿ, ಅವ್ರು ಕೇಳಲಿಲ್ಲ ಅಂದ್ರೆ ಬೇಡ. ನಮ್ಮ ಸಾಂದೀಪನಾಚಾರ್ಯರ ವಿಚಾರದಲ್ಲೂ ಹಿಂಗೆ ಆಯಿತು. ನಮ್ಮ ಸಾಂದೀಪನಾಚಾರ್ಯರನ್ನ ಪರಮಾತ್ಮ ಎಲ್ಲ ವಿದ್ಯಾಯನ ಮಾಡಿ ಗುರುದಕ್ಷಿಣೆ ಏನು ಕೊಡಲಿ, ಏನು ಬೇಕು ನೀವು ಕೇಳ್ರಿ ಅಂತ. ಅವರಂದ್ರೆ ಏನು ನಿನ್ನ ಅನುಗ್ರಹ ಹೊಂದಿದ್ರೆ ಸಾಕಪ್ಪ, ಏನು ಬೇಡ ಅಂದ್ಬಿಟ್ಟು ಪಾಪ ಏನು ಕೇಳಬಾರದು ದೇವರನ್ನ ಅಂತ. ಕುಚೇಲ ಅಲ್ಲಿ ತನಕ ಹೋದ, ದ್ವಾರಕಾಪಟ್ಟಣ ತನಕ ಏನು ಕೇಳಲಿಲ್ಲ. ಅದು ಸ್ವಭಾವ. ಅದು ಅವ್ರಿಗೆ ಕೇಳೋದು ಬೇಡೋದು ಎಲ್ಲ ಇಷ್ಟ ಆಗೋದಿಲ್ಲ. ಅದರಂತೆ ಸಾಂದೀಪನಾಚಾರ್ಯ ಏನು ಬೇಡ ಅಂದರು. ಗುರುಪತ್ನಿ ಅಂದ್ಲು ಬೈಲಿ, ಅವ್ರಿಗೇನೋ ಬೇಡ. ಅವ್ರಿಗೆ ಪಾಠ ಇದೆ, ಪ್ರವಚನ ಇದೆ, ನಿತ್ಯ ಯಾವಾಗಲೂ ಏನಾದರೂ ಒಂದು ಹೇಳ್ತಿರ್ತಾರೆ. ಅವ್ರಿಗೆ ಯಾವುದು ಬೇಕಾಗಿಲ್ಲ. ನಮ್ಗೇನಿದೆ, ಅಡುಗೆ ಮಾಡಿ ಬಡಿಸೋದು, ಹೇಳೋದು, ಯಾವಾಗಲೂ ರಾತ್ರಿ ಯಾವುದೋ ಒಂದು ಚಿಂತನೆ. ಅದರೊಳಗೆ ಮೃತನಾದ ಪುತ್ರನ ಸ್ಮರಣೆ ಬಂದ್ಬಿಡ್ತು ಅಂತಂದ್ರೆ ನನ್ನ ಕೈ ಹೊಡೋದಿಲ್ಲ, ಕಾಲು ಹೊಡೋದಿಲ್ಲ. ಅದು ಮಕ್ಕಳ ವಿಯೋಗ, ಉಳಿದವರ ವಿಯೋಗವೂ ಯದ್ಯಪಿ ಅದು ಮನಸ್ಸಿಗೆ ಖೇದಕರವೇ. ತತ್ರಾಪಿ 10 ವರ್ಷಕ್ಕಿಂತ ಕೆಳಗಿನ ಬಾಲಕ ಶರೀರ ತ್ಯಾಗ ಮಾಡಿ ಹೊರಟು ಹೋದ. ಅದು ತತ್ರಾಪಿ ಸಮುದ್ರದಲ್ಲಿ ಅವನು ಒಬ್ಬ ರಾಕ್ಷಸ ಎಳ್ಕೊಂಡು ಹೋದ ಅಂತ ನಾವು ಕೇಳಿ ಬಹಳ ದುಃಖ ಪಡ್ತಿದ್ದೀವಪ್ಪ. ನಮಗೆ ಪತ್ರ ಸಂತಾನ ಆಗಿಲ್ಲ. ಆ ಮಗ ನಿಮಗೆ ನಾವು ಅನುಕೂಲ ಮಾಡಿಬಿಡ್ತೀನಿ, ನೀವು ಇನ್ನೊಂದು ಮಗ ಹುಡ್ತಾನೆ ಅಂದರೆ ಆಗಲ್ಲ ಆಗೋಲ್ಲ ಅಂತ. ಬೇರೆ ಬೇರೆ ಮಗ ಹುಟ್ಟೋದಲ್ಲ, ಅವನೇ ಬೇಕು. ತಂದುಕೊಡು, ನಿನಗೆ ಸಾಮರ್ಥ್ಯ ಇದೆ, ತಂದುಕೊಡು ಅಂತ ಕೇಳ್ತಾಳಂತೆ. ಅವಶ್ಯ ಆಗಲಿ ಅಂತ ಹೇಳಿ ಸಂದೀಪನಾಚಾರ್ಯರ ಹತ್ರ ಅಪ್ಪಣೆ ತಗೊಂಡು ಕೃಷ್ಣ ಬಲರಾಮರು ಹೋಗಿ ಯಮದೇವರನ್ನು ಶಾಸನೆ ಮಾಡಿ ಆ ಪುತ್ರನನ್ನು ಕರ್ಕೊಂಡ್ಬಂದು ಕೊಟ್ಟು ಹೋಗ್ತಕ್ಕಂಥ ಹಾಕಿರ್ತೀವಿ. ಈ ಹೆಣ್ಮಕ್ಕಳು ಸ್ವಲ್ಪ ಸ್ಪಷ್ಟವಾಗಿದ್ದ ದೇವರ ಹತ್ರ ಸಾಮೀಪ್ಯ ಜಾಸ್ತಿ ಇತ್ತು. ಉಳಿದೇವ್ರ ಅದಕ್ಕೆ ನೀವೇನಾದರೂ ಉಪಾಯ ಮಾಡಬೇಕು ಅಂತಿದ್ರೆ ನೀವು ದೇವ್ರನ್ನ ಪ್ರಾರ್ಥನೆ ಮಾಡಬಾರ್ದು. ಕೇಳ್ಕೊಳ್ಳೆ ಸರಿಯಾಗಿ ಒಂಚೂರು ಅಂತ ಹೆಂಡತಿನ ಬಿಡಬೇಕು. ಅವಳು ಭದ್ರಾಗಿದ್ದರೆ ಆ ದೇವರೇನು ಉಪಯೋಗ ಇಲ್ಲ ಅಂತ ಅವಳನ್ನೋದಾದ್ರೆ ಅಲ್ಲ, ಅವಳು ಭಕ್ತರಾಗಿರ್ಬೇಕು, ಇವನು ಭಕ್ತ. ಆದರೆ ಅವಳು ಬೇಡಿದ್ರೆ ಪರಮಾತ್ಮ ಕೊಡ್ತಾನೆ. ಯೋಷಿತ್ಸುಗಿ ಪಕ್ಷಪಾತ ಅಂತಾರೆ ವಾದಿರಾಜರು. ಪರಮಾತ್ಮ ಹೆಣ್ಮಕ್ಕಳಿಗೇನೆ ಹೆಚ್ಚು ಪಕ್ಷಪಾತ. ಬೇಡಿ ಒದ್ದಾಡಿ ಹೋದವ ಕಾಲಿಂಗ. ಸ್ವಾಮಿ ನನ್ನ ಅಪರಾಧ ಕ್ಷಮಾ ಮಾಡು, ನಾ ಕಾಲಿಗೆ ಬಿಡ್ತೀನಿ. ಗೋವಿಂದ ನನಗೆ ತಡ್ಕೊಳಕ್ಕಾಗ್ತಿಲ್ಲ, ವಾಂತಿ ಬರ್ತಾ ಇದೆ, ರಕ್ತವಾಂತಿ ಆಗ್ತಾ ಇದೆ, ರಕ್ತ ಎಲ್ಲ ಕಡೆಯಿಂದ ಶ್ರವಣ ಆಗ್ತಾ ಇದೆ, ನನಗೆ ತಡ್ಕೊಳಕ್ಕಾಗ್ತಿಲ್ಲ, ಸಂಕಟ ಆಗ್ತಾ ಇದೆ, ವಿಚಿತ್ರ ಸಂಕಟ. ಒಂದೊಂದು ಸಾಟಿ ಪರಮಾತ್ಮ ತುಳಿದಾದ್ರ ಕಾಲಿನಿಂದ ಏನು ಭಗವಂತನೇ ಮನಸ್ಸು ಮಾಡಿ ತುಳಿದ್ರೆ ಅದು ಏನು ಪೆಟ್ಟು ಬಿಡಬೇಕು. ಒದ್ದಾಡಿ ಹೋದ.
ಕೇಳಿಕೊಂಡಾಗಬೇಕಾದಷ್ಟು ಪರಮಾತ್ಮ ತುಳಿತಾನೆ ಇದ್ದೆ ನಾನ್ ಸ್ಟಾಪ್. ಇಲ್ಲಿಂದ ಅಲ್ಲಾಡೋದು, ಅಲ್ಲಿಂದ ಇಲ್ಲಾಡೋದು. ಅವ ಸೋತು ಹೆಡೆ ಕೆಳಗೆ ಇಟ್ಟ ಮೇಲೂ ಬಿಡ್ಲಿಲ್ಲ. ಆಮೇಲೆ ಬಂದ್ರು ನೋಡ್ರಿ ನಾಗಕನ್ನಿಗರು ಬಂದ್ರು ಹೊರಗೆ. ಅವನಿಗೂ 20 ಪತ್ನಿಗಳು ಎಲ್ಲ ಹೊರಗೆ ಬಂದರು. ಸ್ವಾಮಿ ಅನುಗ್ರಹ ಮಾಡು, ನಮಗೆ ಪ್ರತಿಭಿಕ್ಷಾವನ್ನು ಕೊಡು, ನಮ್ಮ ಯಜಮಾನರು ಬಂದು ಬಿಡಬೇಡ, ಏನೋ ಅಪರಾಧ ಮಾಡಿದ್ದಾರೆ, ನೀವು ಕ್ಷಮಾ ಮಾಡು ಅಂತ ಕೇಳಿದ ಮೇಲೆ ಆಯ್ತು ಬಿಟ್ಟಿದ್ದೀನಿ. ಹೆಂಡತಿ ಕೇಳಿದ್ನೋ ಬಿಟ್ಟಿದ್ದೀನಿ ಅಂತ ಬಿಟ್ಟ ದೇವರು ಕೃಷ್ಣ ಪರಮಾತ್ಮ. ಅದಕ್ಕೆ ನಮ್ಮ ವಾದಿರಾಜರಂತಾರೆ ಸಹಿ ಯೋಷಿತ್ಸುಹಿ ಪಕ್ಷಪಾತ. ಪರಮಾತ್ಮನಿಗೆ ಎಂಥದ್ದು ಅಂದರೆ ಹೆಣ್ಮಕ್ಳಲ್ಲಿ ಹೆಚ್ಚು ಪಕ್ಷಪಾತ. ಅದನ್ನು ಕೇಳಿದರೆ ತಕ್ಷಣ ವರ ಕೊಡ್ತಾನೆ. ವಿಷ್ಣು ಭಗವಂತ ಬಂದು ಏನು ಬೇಕು ಅಂತ ಕೇಳ್ತಾ ಇರೋ ಸಂದರ್ಭ ಅವರು ಕೇಳಿಕೊಂಡು, ಅನಸೂಯ ಸ್ವಾಮಿ ನೀನೇ ನನಗೆ ಮಗನಾಗಿ ಬರಬೇಕು, ಅಂತ ಕೇಳ್ಕೊಂಡು ದೇವರಂತ ಏನಿದ್ರೆ ಅನಾಯಾಸ ಅವತಾರ ಮಾಡಬೇಕು ಅಂತಿದ್ದೆ. ಜ್ಞಾನ ಅವತಾರಗಳು 3, ಒಂದು ವೇದವ್ಯಾಸ ದೇವರು, ಒಂದು ಕಪಿಲ, ಇನ್ನೊಂದು ದತ್ತ. ಜ್ಞಾನ ಮಾತ್ರಕ್ಕೆ ಮೀಸಲು. ಇನ್ನು ಜ್ಞಾನ ಮತ್ತು ಬಲ ಎರಡರ ಕಾರ್ಯ ಮಾಡುವಂತಹದ್ದು ಕೆಲವು ಅವತಾರಗಳು. ಹೈಗ್ರೀವ ಅವತಾರ, ಅಸುರನನ್ನು ಸಂಹಾರ ಮಾಡೋದು ಒಂದು ಕಡೆಯಿಂದ, ಇನ್ನೊಂದು ಕಡೆಯಿಂದ ಜ್ಞಾನೋಪದೇಶ ಮಾಡಿ ವೇದ ಕೊಡೋದು. ಮತ್ಸ್ಯಾವತಾರ, ಹೈಗ್ರೀವ ಅವತಾರ, ನಮ್ಮ ಕೃಷ್ಣ ಅವತಾರ. ನಮ್ಮ ರಾಮದೇವ್ರ ಉಪದೇಶ ಕೇಳಿದ್ರೆ ಯಾರಾದರೂ ನೀವು? ರಾಮದೇವ್ ಗೀತಾ, ಕೃಷ್ಣ ಗೀತಾ ಇದ್ದಂಗೆ ರಾಮ್ ಗೀತಾ ಕೇಳಿದ್ರೆ ರಾಮದೇವ್ರು ಹೇಳೋದಿಲ್ಲ, ಅವ್ರು ಸೈಲೆಂಟ್. ಅವರು ರಾಮನ ಸಂಹಾರ ಮಾಡಿಬಿಡೋದು, ತಮ್ಮ ನಡತೆಯಿಂದ ಜಗತ್ತಿಗೆ ಶಿಕ್ಷೆ ಮಾಡೋದು, ಇಷ್ಟೇ ಅವ್ರ ಕೆಲಸ. ಜ್ಞಾನೋಪದೇಶ ಮಾಡೋದು, ಗೀತಾ ತಗೊಂಡು ಇಡೀ ಜಗತ್ತಿಗೆ ಅನುಗ್ರಹ ಮಾಡೋದು ಒಂದು ನಮ್ಮ ಭಗವಂತ ಕೃಷ್ಣ. ಹೀಗೆ ಜ್ಞಾನ ಬಲ ಎರಡರದ್ದು ಸಂಹಾರ ಮಾಡಿದ ಲಕ್ಷಣ ಗೊತ್ತದ ನಿಮಗೆ ಭಗವಂತನ ಕೃಷ್ಣಂದು. ಜ್ಞಾನೋಪದೇಶ ಮಾಡಿದ ಅತ್ಯಂತ ಇಡೀ ಜಗತ್ತಿನಲ್ಲಿ ವೇದಾದಿ ವಿಪರಂ ಚಕ್ರೆ ಮಹಾಭಾರತ ಮುದ್ರಂ ಭಾರತೆ ಗೀತಿಕಾ ವರ. ಭಾರತಕ್ಕಿಂತ ಗೀತಿಕಾ ಶ್ರೇಷ್ಠ, ಭಾರತ ವೇದಾದಿಗಳಿಗಿಂತ ಶ್ರೇಷ್ಠ ಅಂತ ಇಡೀ ಜಗತ್ತಿನಲ್ಲಿ ಸರ್ವೋತ್ತಮ ಗ್ರಂಥ ರಚನಾ ಮಾಡಿದವನು ಕೃಷ್ಣ ಪರಮಾತ್ಮ. ಜಗದುಪದೇಶ ಮಾಡಿದ ಜ್ಞಾನದಲ್ಲಿ ಅಂಥ ತುದಿ ಸರ್ವಜ್ಞ ಶಿಖಾಮಣಿ ಭಗವಂತ. ಒಂದು ಕಡೆಯಿಂದ ಹಾಗೆ ಮಾಡಿದ. ಇನ್ನು ಉದ್ಧವನಿಗೆ ಉಪದೇಶ ಮಾಡಿದ ಭಾಗವತ ಧರ್ಮವನ್ನ. ಅದು ಉದ್ಧವ ಗೀತಾ ಅಂತ ಹೆಸರು ಬಂತು, ಉದ್ಧವ ಪ್ರತಿ ಗೀತಾ. ಅದು ಇಲ್ಲಿ ಅಷ್ಟು ಮಾಡಿದ್ದಲ್ಲದೆ ಪರಮಾತ್ಮ ಲೆಕ್ಕಕ್ಕೆ ಸಿಗುವಂತೆ ಮಾಡಿದ್ದು 3,456 ಅಕ್ಷೌಹಿಣಿ ಸೈನ್ಯ ಸಂಹಾರ. 3,456 ಅಕ್ಷೌಹಿಣಿ ಸೈನ್ಯ. ಏನು ಲೆಕ್ಕ ಯೋಚನೆ ಮಾಡ್ಲಿಕ್ಕೆ ಸಾಧ್ಯವ ಇದು? ಅಕ್ಷೌಹಿಣಿ ಅಂದ್ರೆ ನಿಮಗೆಲ್ಲ ಗೊತ್ತಿದೆ ಕಥೆ. ಹಿಂದಕ್ಕೆ 1,09,000 ಚಿಲ್ಲರೆ ಪದಾರ್ಥಗಳು ಒಂದೊಂದು ಅಕ್ಷೌಹಿಣಿಯಲ್ಲಿ. ಅಂಥದ್ದು 3,456 ಅಕ್ಷೌಹಿಣಿ ಸೈನ್ಯವನ್ನು ಪರಮಾತ್ಮ ಒಬ್ಬನೇ ಏಕಾಕಿಯಾಗಿ ಸಂಹಾರ ಮಾಡಿದ್ದಾನೆ ಅಂತಂದರೆ ಇದು ಎಂಥ ಬಲ ಕಾರ್ಯ? ಸ್ವಲ್ಪ ಆಲೋಚನೆ ಮಾಡಿಕೊಳ್ಳಿ. ಬಲ ಅಂತದೆ, ಜ್ಞಾನವೂ ಅಂತದೆ. ರಾತ್ರಿ ಅದಕ್ಕೆ ನಮ್ಮ ಆಚಾರ ಅಂದರು, ರಾತ್ರಿ ಕೃಷ್ಣಾವತಾರೆ ಸರ್ವಶಾಸ್ತ್ರಸ್ಯ ನಿರ್ಣಯ. ಎಲ್ಲ ಶಾಸ್ತ್ರದ ನಿರ್ಣಯ ಇಲ್ಲೇ ಆಗೋದು. ಕೃಷ್ಣಾವತಾರ ಅಂಥ ಪ್ರಬಲ. ಆಗ ಭಗವಂತ ಜ್ಞಾನಾವತಾರದಲ್ಲಿ ಪ್ರಧಾನ ಜ್ಞಾನಾವತಾರಗಳು 3. ವೇದವ್ಯಾಸ ದೇವರು. ವೇದವ್ಯಾಸ ದೇವರು ಒಂದು ನೊಣಸೊಳ್ಳೆಯನ್ನು ಸಂಹಾರ ಮಾಡಬಹುದು. ಅವರು ಕೇವಲ ಜ್ಞಾನ. ಬ್ರಾಹ್ಮಣ ಅವತಾರ, ಕೇವಲ ಜ್ಞಾನ ಅವತಾರ ಅಂದ್ರೆ ಬ್ರಾಹ್ಮಣ ಅವತಾರ. ಅಲ್ಲಿ ಈ ಹಿಂಸಾ ಮಾಡೋದು, ಪರನನ್ನು ಕೊಲ್ಲೋದು, ಮಾಡೋದು, ಶತ್ರುಗಳು ಬಡದಾಟ ಹೊಡೆದಾಟ ಅಂಬುದು ಇಲ್ಲ. ಕೇವಲ ಬ್ರಾಹ್ಮಣ ಅವತಾರ ಅಂತ ಹೆಸರು ಅದಕ್ಕೆ. ಈ ಪರಶುರಾಮ ದೇವರು ಸ್ವಲ್ಪ ಹಂಗ ಇದು ಕ್ಷತ್ರಿಯ ಗುಣ, ಬ್ರಾಹ್ಮಣ ಅವರು ಶರೀರ. ಹಿಂಗೆ ಪರಶುರಾಮ ದೇವರು. ದತ್ತ ಶುದ್ಧ ಬ್ರಾಹ್ಮಣ. ಅರ್ಥ ಆಯ್ತಲ್ಲ? ಕಪಿಲ ಬ್ರಾಹ್ಮಣ, ಅವರು ಬ್ರಾಹ್ಮಣ ತುಲ್ಯ ಬ್ರಾಹ್ಮಣ, ಬ್ರಾಹ್ಮಣರಂತೆ ಇರುವಂತ ಪೂಜಾ ಪದ್ಧತಿ ನಮ್ಮ ಹೇಳ್ತಿದ್ದಾರೆ. ಬಂತಿದೆ ಪ್ರಸಂಗ. ಕಪಿಲಾವತಾರನು ಅದನ್ನು ಬ್ರಾಹ್ಮಣರದೇ ತಾನೆ. ಯಾಕೆಂದ್ರೆ ಕರ್ದಮ ಋಷಿಗಳು ಪ್ರಜಾಪತಿಗಳು, ಕ್ಷತ್ರಿಯರು ರಾಜರ್ಷಿಗಳು. ಪ್ರಜಾಪತಿಗಳೆಲ್ಲರೂ ಕ್ಷತ್ರಿಯ ಗುಣ ಸಂಪನ್ನ. ಆ ಕ್ಷತ್ರಿಯ ಗುಣ ಆದರೂ ಬ್ರಾಹ್ಮಣ ತುಲ್ಯರಾಗಿ ಜಗದುಪದೇಶ ಮಾಡಿದ ಜ್ಞಾನ ಅವತಾರ. ಮಹಿದಾಸ ಐತರೇಯ ಅವತಾರ ಎಂಬುದು
ಜ್ಞಾನ ಪ್ರಧಾನದಲ್ಲ, ಏಕದೇಶಾಧಿಕಾರಿಕ. ಎಲ್ಲರಿಗೂ ಅವರು ಉಪದೇಶ ಇಲ್ಲ. ಒಬ್ಬರಿಗೆ ಮಾತ್ರ ಅಲ್ಲ, ಕೆಲವರಿಗೆ ಮಾತ್ರ ಅವ್ರದ್ದು. ಅವರ ವ್ಯಾಪ್ತಿ ಬಹಳ ಕಡಿಮೆ, ಹೆಚ್ಚಿನವರಿಗೆ ಕೊಡೋದಿಲ್ಲ. ಆ ಮಹಿದಾಸರ ಗ್ರಂಥ ಓದುವ ಅಧಿಕಾರಿಗಳೇ ಬೇರೆ, ಉತ್ತಮ ಅಧಿಕಾರಿಗಳು ಮಾತ್ರ ಅವರಿಗೆ ಸಾಧ್ಯ. ನರನಾರಾಯಣ ಅವತಾರ ತಪಸ್ಸು ಅವತಾರ, ಜ್ಞಾನೋಪದೇಶ ಇಲ್ಲ, ಎರಡೂ ಅವತಾರ. ತಪಸ್ಸಿನ ಮೀಸಲು, ತಪಸಾ ವಸಂತಮೇವ ಸಂತತಂಬನೆ, ಕೇವಲ ತಪಸ್ಸು. ತಪಸ್ಸು ಹೆಂಗೆ ಮಾಡೋದು ಅಂತ ತೋರಿಸ್ಕೊಳ್ಳಿಕ್ಕೋಸ್ಕರ ಮಾಡಿದ ಅವತಾರ. ಋಷಭ ಮೋಹನ ಅವತಾರ, ಮೋಹನಕ್ಕೋಸ್ಕರವಾಗಿ ಮಾಡಿದ ಅವತಾರ. ಕ್ಷತ್ರಿಯ ಅವತಾರ. ಅಲ್ಲಿ ರಾಜ್ಯವನ್ನು ಭಾರ ಮಾಡಿದ್ದಾನೆ, ಬೇರೆ ಬೇಕಾದಷ್ಟು ಅನ್ಯ ಶತ್ರುಗಳನ್ನು ಸಂಹಾರ ಮಾಡಿದ್ದಾನೆ, ಅದೆಲ್ಲ ನಡೆದಿಲ್ಲ. ಹೀಗೆ ಎಲ್ಲ ಅವತಾರಗಳಲ್ಲಿ ಇದು 3 ಪ್ರಧಾನ ಅವತಾರ: ದತ್ತ, ಕಪಿಲ, ವೇದವ್ಯಾಸ. ವೇದವ್ಯಾಸ ದೇವರು ಬರುವ ತನಕ ದತ್ತ ಕಪಿಲರಂತೆ ಜ್ಞಾನ ಪ್ರಚಾರ. ವೇದವ್ಯಾಸ ದೇವರು ಬಂದ ಮೇಲೆ ಇವರ ಪ್ರಚಾರವನ್ನೇ ಸ್ವೀಕಾರ ಮಾಡುವುದು. ಕಪಿಲ ದತ್ತರುಗಳ ವಿಷಯ ಹಿಂದೆ ಉಳ್ಕೊಂಡ್ಬಿಡ್ತು. ಈಗ ಸಾಂಖ್ಯ ಯೋಗ ಏನಿದೆ, ಈಗ ಯೋಗ ಸೂತ್ರ, ಈ ಕಪಿಲ ಬೇರೆ ಅವರು, ಈ ಕಪಿಲ ಬೇರೆ ಅಂತ ಎಲ್ಲರೂ ಹೇಳ್ತಾರೆ. ಅವ್ರು ಶ್ರೀಮದಾಚಾರ್ಯ ಹೋಗ್ತಾರೆ. ಅಲ್ಲಿ ಅವರ ಶಿಷ್ಯ ಸಮೇತ ಒಂದೇ ಹೆಸರು. ಕಪಿಲ ಋಷಿಗಳಿಗೆ ಇದ್ದ ಶಿಷ್ಯ, ಕಪಿಲ ಋಷಿಗಳು 2 ಹೆಸರನ್ನು ತಾವಿಟ್ಕೊಂಡು ಅದೇ ಹೆಸರಿನ ಗ್ರಂಥವನ್ನು ರಚನೆ ಮಾಡಿಕೊಂಡು ಮೋಸ ಜಗತ್ತನ್ನ ವಂಚನೆ ಮಾಡಿದ ದೈತ್ಯ ಒಬ್ಬ ಕಪಿಲ ಅಂತ. ಅವನು ಬೇರೆ. ಕಪಿಲ ಮೋಹನ ಒಬ್ಬ ದೈತ್ಯ. ಶ್ರೀಮದಾಚಾರ್ಯರಿಗೆ ಮುಂದೆ ತಿಳಿಸ್ತೀವಿ, ಹಿಂದೆ ತೃತೀಯ ಸ್ಕಂದ ಭಾಗವತದಲ್ಲಿ ಹೇಳಿಬಿಟ್ಟಿದ್ದಾರೆ. ಹೇಳಿತ್ತು ಆಗೋಗಿದೆ, ನಾವು ಅದನ್ನು ನಿಮ್ಗೆ ನೆನಪು ಅದ ಈಗ ಬಂದಿದ್ದೆ ಅಂದ್ರೆ ಸ್ಮರಣೆ ಮಾಡಿಸ್ಕೊಂಡು ಹೋಗ್ತಾ ಇರೋದು. ಆ ಕಪಿಲ ಬೇರೆ. ನಮ್ಮ ಭಗವಂತ ಸಾಂಖ್ಯ ಹೇಳಿದ್ದು ನಮ್ಮ ಭಾಗವತ್ ಶಾಸ್ತ್ರವನ್ನೇ ಸಾಂಖ್ಯ ರೂಪದಿಂದ ಹೇಳ್ತಾರೆ. ಸಂಖ್ಯಾ ಶಬ್ದಕ್ಕೆ ನಾವು ಆಚಾರ್ಯರು ವರ್ಣನೆ ಮಾಡ್ತಾರೆ ಜ್ಞಾನಂ ಅಂತ. ಜ್ಞಾನ ಸಂಬಂಧಿಯಾದಂತಹ ಉಪದೇಶ ಸಾಂಖ್ಯೋಪದೇಶ, ಸಾಂಖ್ಯ ಯೋಗ ಅಂತ ಕರೀತಾರೆ. ಹೊರತು ಸಾಂಖ್ಯ ಅಂದಾಕ್ಷಣಕ್ಕೆ ಸಂಖ್ಯಾತಃ 24 ತತ್ವಗಳ ಒಂದು ಎಣಿಸುವಂತಹ ಒಂದು ಇದು ಅಂತ ಇವರುಗಳ ಅರ್ಥ. ಈಗ ಸಾಂಖ್ಯ ಯೋಗದವರು ಏನಿದ್ದಾರಲ್ಲ, ಸಂಖ್ಯಾ ಎಂದರೆ ಎಣಿಕೆ, ನ್ಯೂಮರಲ್ಸ್ ಅಂತೀರ, ಏನಂತೀವಿ, ನಂಬರ್ಸ್. ಸಂಖ್ಯಾ ಅಂದರೆ ನಂಬರ್ಸ್. 24 ತತ್ವಗಳ ಗಣನೆ ಮಾಡಿ ಹೇಳುವಂತಹದ್ದೊಂದು ಶಾಸ್ತ್ರ ಸಾಂಖ್ಯಶಾಸ್ತ್ರ ಅಂತ. ಈ ರೀತಿಯಾಗಿ ಈಗ ಸಾಂಖ್ಯ ಯೋಗದ ವಿಷಯವನ್ನ ಕಪಿಲ ಋಷಿಗಳು ಹೇಳಿದ್ದಾಗಿ ಕೆಲವರು ಅದು ಮಾಡ್ತಾರೆ. ಇವತ್ತು ನಿರೀಶ್ವರ ಸಾಂಖ್ಯ, ಶೇಶ್ವರ ಸಾಂಖ್ಯ ಅಂತ 2 ಸಾಂಖ್ಯ ಮತಗಳು ಲೋಕದಲ್ಲಿ ಜಗತ್ತಿನಲ್ಲಿ ಪ್ರಚಾರ ಇದೆ. ಈ 2 ಸಾಂಖ್ಯ ಮತ ಇವತ್ತು ಪ್ರಚಾರದಲ್ಲಿರೋದು ನಮ್ಮ ಕಪಿಲ ರೂಪ ಪರಮಾತ್ಮ ರಚನೆ ಮಾಡಿದ್ದಲ್ಲ. ಅದು ಏನಾಗಿ ಹೋಗ್ತದೆ, ಕಪಿಲ ರೂಪನಾಗಿ ಭಗವಂತ ಉಪದೇಶ ಮಾಡಿದ್ದರಿಂದ ಅದು ಜಗತ್ತಿನಲ್ಲಿ ಅತ್ಯಂತ ಪರಿಗ್ರಾಹ್ಯವಾಯಿತು ಎಂಬ ಕಾರಣದಿಂದ ಅದೇ ಹೆಸರನ್ನು ಇಟ್ಟುಕೊಂಡು ಅದೇ ಒಂದು ಗ್ರಂಥದ ಹೆಸರಿನಿಂದ ಲೋಕದಲ್ಲಿ ತಮ್ಮ ವಿಷಯವನ್ನು ಉಪದೇಶ ಮಾಡಿ ಜಗತ್ತನ್ನು ನಾಶ ಮಾಡಲಿಕ್ಕೆ ಅಂತ ಬಂದ ದೈತ್ಯ ವ್ಯಾಪಾರ ಇವತ್ತು ನಾವು ನೋಡಿದ್ದೀವಿ. ಇವತ್ತು ಗೌತಮ ಸೂತ್ರ ಇಲ್ಲ, ಗೌತಮ ಸೂತ್ರ ಅಂದ್ರೆ ಗೌತಮ ಅಂತ ಒಬ್ಬ ಸಾಮಾನ್ಯ ವ್ಯಕ್ತಿ. ಗೌತಮ ಋಷಿಗಳು ಅಲ್ಲ, ಗೌತಮ ಋಷಿಗಳು ಅಲ್ವೇ ಅಲ್ಲ ಅವರು. ಒಂದೇ ಹೆಸರು 100 ಜನ. ಅವ್ರು ಹಿಂಗೇನು ಈ ಎಷ್ಟು ಎಸ್ ಎಂ ಕೃಷ್ಣ, ಎಷ್ಟು ಕೆ ಆರ್ ನಾರಾಯಣ, ಏನು ಕಮ್ಮಿ ಇವೆಲ್ಲ. ನಾರಾಯಣ ದೇವರು, ಕೃಷ್ಣ ದೇವರು, ಮಧ್ವಾಚಾರ್ಯ. ನಮ್ಮ ಲೋಕದಲ್ಲಿ ಮಧ್ವಾಚಾರ್ಯ 2 ಜನ ಮಧ್ವಾಚಾರ್ಯ ಇದ್ದಾರೆ. ಹೆಸರು ಇಟ್ಕೊಂಡ್ಬಿಡ್ತಾರೆ, ಮಾಡಬಾರ್ದು ಅನ್ಯಾಯ ಮಾಡ್ತಾರೆ. ಹನುಮಂತ ಅಂತ ಹೆಸರು ಇಟ್ಕೊಳ್ಳೋದು ಬ್ರಹ್ಮಚಾರ್ಯನೇ ಇಲ್ಲ, ಹೆಸರಿಗೆ ಹನುಮಂತಾಚಾರ್ಯ. ಮಾಡಬಾರ್ದು ಅನ್ಯಾಯಗಳನ್ನ ಮಾಡ್ತಿರ್ತಾರೆ. ಭೀಮ ಅಂತ ಹೆಸರು, ಉಪ್ಪತ್ತು ಹೋದ್ರೆ ಬಿಟ್ಟು ಹೋಗ್ತಾನೆ. ಏನು ಮಾಡೋದು ಅಂತವ್ರನ್ನ. ಇದು ಸುಮ್ಮನೆ ಸಾಂಕೇತಿಕ. ಈ ಸಾಂಕೇತಿಕ ಎಂಬುದನ್ನು ಅರಿತಿರ್ಬೇಕು ನಾವು, ಅಷ್ಟೇ ಮುಖ್ಯ. ಇನ್ನೇನು ಗೌತಮ ದಕ್ಷಿಣಕ ಋಷಿಗಳ ಹೆಸರು ಅಂತ ತಿಳ್ಕೊಂಡ್ಬಿಟ್ರೆ, ಈಗ ನನ್ನ ಹೆಸರು ತಾಮ್ರಪರ್ಣಿ ಶ್ರೀನಿವಾಸಾಚಾರ್ಯರು, ನಮ್ಮ ಹಿರಿಯರು ಟಿಪ್ಪಣಿಕಾರರು ಅವರು ತಾಮ್ರಪರ್ಣಿ ಶ್ರೀನಿವಾಸಾಚಾರ್ಯರು, ಅವರೇ ನಾವಂತ ತಿಳ್ಕೊಂಡ್ಬಿಟ್ರೆ ಅಭೇದ ಜ್ಞಾನದಿಂದ ಜೀವಾಭೇದ ನಿರ್ಕೊಂಡು ಇದ್ದಂಗೆ ಇವ್ನು ಉತ್ತಮ ಭೇದ ಬಂದು ತಮಸ್ಸೆ ಹೊಟ್ಟೋಗ್ಬಿಡ್ತೀವಿ. ಅಜ್ಞಾನ ಎಂದು ಬರಬಾರ್ದು. ದೊಡ್ಡವರೇ ಸಣ್ಣವರೇ ಇಲ್ಲ ಇಲ್ಲ ಇಲ್ಲ. ಧನ್ವಂತರಿ ಅಂತ ಒಂದೇ ರೂಪ ಇವರು. ಆ ದೈತ್ಯ ರೂಪ ಧನ್ವಂತರಿ ಅಂತ ಇಲ್ಲ. ಅದು ಜ್ಞಾನ ಪ್ರಚಾರಕ್ಕೋಸ್ಕರವಾಗಿ ಮಾಡಿದ್ದು ಇಲ್ಲ. ವೇದವ್ಯಾಸ ದೇವರದ್ದು ಇನ್ನೊಂದು ರೂಪ ಇಲ್ಲ. ವ್ಯಾಸ ಅಂತ ಒಬ್ಬ ದೈತ್ಯ ಯಾರು ಬಂದಿಲ್ಲ. ಇನ್ನು ಮುಂದೆ ಬರೋದು ಇಟ್ಕೋಬಹುದು ಹೆಸರನ್ನ, ವೇದವ್ಯಾಸಾಚಾರ್ಯ ಅಂತ ಹೆಸರು ಇಟ್ಕೊಂಡ್ಬಿಡ್ತಾರೆ. ದೈತ್ಯ ಸ್ವಭಾವ ಇದ್ದರೆ ಯಾರೇನು ಮಾಡ್ಲಿಕ್ಕೆ ಕೊಟ್ಟೆ ಹೆಸರು ಇಟ್ಕೊಂಡ್ಬಿಡ್ಬೋದು ಯಾರು ಬೇಕಾದ್ರೆ. ಹಂಗಲ್ಲ, ಸಾಂಕೇತಿಕ ಅಲ್ಲ. ಲೋಕದಲ್ಲಿ ಆ ಕಾಲದಿಂದ ಇರ್ತಕ್ಕ ಪ್ರಚಾರದ ವಿಷಯ ಬರಬೇಕು. ಈ ಕಪಿಲ ಗೌತಮ ಮುಂತಾದವರೆಲ್ಲ ದೈತ್ಯಗಳು ಹುಟ್ಟಿದ್ದಾರೆ, ದೊಡ್ಡವರ ಹೆಸರು ಇಟ್ಕೊಂಡು.
ಅವರ ಶಾಸ್ತ್ರವೇ ಲೋಕದಲ್ಲಿ ಹೆಚ್ಚು ಪ್ರಸಿದ್ಧ ಆಗೋದು. ಇವತ್ತು ಲೋಕದಲ್ಲಿ ಇಂಥದ್ದನ್ನು ಕಾಣ್ತಿದ್ದೀವಿ. ಯಾವುದಾದ್ರು ಒಂದು ತಾವು ರಚನೆ ಮಾಡಿದ್ದನ್ನು ಜನಗಳು ಪರಿಗ್ರಹಿಸಬೇಕು ಅಂಬೋದನ್ನು ಅಂದ್ಕೊಂಡ್ರೆ ಪುರಂದರ ವಿಠಲನ ಸೇರಿಸ್ಬಿಡೋದು. ಒಂದು ಧಾರವಾಡದಲ್ಲಿ ಒಬ್ಬ ಹೆಣ್ಮಗಳಿದ್ರು, ಅವಳು ಇದು ಮಾಡಿ ಪದಗಳನ್ನು ರಚನೆ ಮಾಡಿಕೊಂಡು ಬಂದು ಏನು ಮಾಡ್ತಿದ್ಲು, ಭಜನೆಯಲ್ಲಿ ವೆಂಕಟೇಶ ದೇವ್ರ ಗುಡಿಯಲ್ಲಿ ಶುಕ್ರವಾರ ಭಜನೆ ಆಗ್ತಿತ್ತು. ಆ ಭಜನೆಯಲ್ಲಿ ಆ ಹಾಡು ಬಿಡೋದು. ಅವನು ಯಾರು ಮಾಡಿದ್ದಮ್ಮ ಅಂತಂದರೆ ನಾನೇ ಮಾಡಿದ್ದಾಚೆ. ನೀ ಮಾಡಿದ್ದು ಯಾಕಿಲ್ಲ ಹಾಡ್ತಿ? ತಾರತಮ್ಯ ಭಜನೆ ಸಂದರ್ಭದಲ್ಲಿ ದೊಡ್ಡವ್ರು ಮಾಡಿದ್ದಷ್ಟೇ ಹಾಡಬೇಕು, ಅಂತಿಂಥವ್ರು ಮಾಡಿದ್ದು ಹಾಡಬಾರ್ದು ಅಂತ ಏನೋ ಒಂದು ನಿಯಮವನ್ನು ಹಾಕಿದರು. ಅವಳೊಂದು ಆಕೆನಂತ ಹೋದ್ಲು, ಮನೆಗೆ ಹೋದ್ಲು, ತಾನೇ ಬರೆದ್ಲು, ಕೊನೆಯಲ್ಲಿ ಪುರಂದರ ವಿಠಲ ಅಂತ ಕೇಳ್ಕೊಂಡು ಎಲ್ಲ ಹೌದಾ ಎಷ್ಟು ಚೆನ್ನಾಗಿದೆ ಅಂದ್ಬಿಟ್ರು ಅವ್ರು. ಆಮೇಲೆ ತಾನೇ ನೋಡಿದೆ ಪುರಂದರ ವಿಠಲ ಅಂದ ಅಕ್ಷರಕ್ಕೆ ಹ್ಞೂ ಅಂತೀನಿ, ನಂದೇ ಹಾಡೋದು. ನನ್ನ ಯಾವುದೋ ಒಂದು ಅವಳೇನೋ ಅಂಕಿತ ಪಂಕಿತ ಲಕ್ಷ್ಮೀಶ ಅಂತ ಇಟ್ಕೊಂಡಿದ್ದು, ಆ ಲಕ್ಷ್ಮೀಶ ಅಂತ ಅಂಕಿತ ಅಕ್ಷರಕ್ಕೂ ನೀವು ಎದ್ದು ಕಿತ್ತು ಹೋಗಿದ್ದೀರಿ, ಅದಕ್ಕೆ ನಾನು ಇನ್ಮೇಲೆ ಪುರಂದರ ವಿಠಲ ಅಂತ ಹಾಡ್ಬಿಡ್ತೀನಿ. ಇಡೀ ಪುಸ್ತಕ ರಚನೆ ಮಾಡಿದ್ಯಾ ಪುರಂದರ ವಿಠಲ ಅಂತ. ಪ್ರಿಂಟ್ ಬೇರೆ ಮಾಡ್ತಾರೆ, ಅದಕ್ಕೆ ಸ್ಪಾನ್ಸರ್ ಬೇರೆ. ಇದು ದೊಡ್ಡವರಿಗೆ ಮಾಡುವ ಮಹಾದ್ರೋಹ. ಎಂದು ದೊಡ್ಡವರ ಅಂಕಿತವನ್ನು ಮತ್ತೊಬ್ಬರು ಇಟ್ಕೊಳ್ಬಾರ್ದು. ಕೆಲವರು ಕೃಷ್ಣ ಅಂಬೋದನ್ನು ಸಿರಿಕೃಷ್ಣ ಅಂತ ಇಟ್ಕೊಳ್ತಾರೆ. ನಮ್ಮ ಬರೀ ಕೃಷ್ಣ ಇಲ್ಲ, ಸಿರಿಕೃಷ್ಣ. ಅದು ಕನ್ಫ್ಯೂಷನ್ಗೆ ಕಾರಣ ಆಗ್ತದೆ. ಯದ್ಯಪಿ ಬೇರೆ ಹೌದು, ಆದರೆ ಆದಷ್ಟು ಅಂಕಿತಗಳನ್ನು ಹೊಸದಾಗಿ ಅಂಕಿತ ಇಟ್ಕೋಬೇಕು. ಅದು ಗುರುವಾದಿಗಳು ಕೊಟ್ಟಾಗ ಮಾತ್ರ. ಗುರುವಾದಿಗಳಿಂದ ದತ್ತವಾದ ಅಂಕಿತವನ್ನಷ್ಟೇ ಸ್ವೀಕಾರ ಮಾಡಬೇಕು. ಸ್ವಯಂ ತಾವೇ ಏನಿಷ್ಟ ಬಂದಂಗೆ ಒಂದೊಂದು ಇಟ್ಕೊಳ್ಳೋದು, ಅಂಕಿತ ಇಟ್ಕೊಳ್ಳೋದು ಅದು ಶ್ರೀಹರಿಗೆ ಸಮರ್ಥಲ್ಲ. ಅದು ಕವಿತಾ ಲೋಕದಲ್ಲಿ ಒಂದೋ ಎರಡೋ ಪದಗಳನ್ನು ಮಾಡ್ತೀನಿ ಅಷ್ಟೇ. ಒಂದು ಚಮತ್ಕಾರ, ಒಂದು ಭಕ್ತಿದ್ರೇಕ ಅಂದರೆ ಅದು ಅಂಗೀಕಾರ ಅಲ್ಲ. ಅದನ್ನೇ ಒಂದು ದೊಡ್ಡದಾಗಿ ನಾನು ಜ್ಞಾನ ಪ್ರಚಾರಕ್ಕೆ ಉಪಯೋಗಿಸ್ತೀನಿ ಅಂತ ಪ್ರಸಂಗ ಬಂತು. ಅಂಕಿತಗಳನ್ನು ಹಾಗೆ ದೊಡ್ಡವರಿಗೆ ಉಪಯೋಗಿಸಬಾರ್ದು. ದೊಡ್ಡವರ ಹೆಸರನ್ನು ನಾವು ಉಪಯೋಗಿಸಿ ಅದರಿಂದ ಲೋಕಕೀರ್ತಿ ಮುಂತಾದವುಗಳನ್ನು ಪಡಿಬಾರ್ದು. ಈ ಕಪಿಲಾದಿಗಳು, ದೈತ್ಯರುಗಳು ಕೆಲವು ಅಂಥವರು ಕಪಿಲ ಋಷಿಗಳ ಹೆಸರನ್ನು ಉಪಯೋಗಿಸಿಕೊಂಡವರು. ಭಗವಂತನನ್ನು ಬೇಡಿಕೊಳ್ಳುತ್ತಿದ್ದಾಳೆ ಅನಸೂಯ. ಹೇಗಾದರೂ ಮಾಡಿ ನಮಗೆ ನೀವು ಅನುಗ್ರಹ ಮಾಡಿ ನನ್ನ ಮಗನಾಗಿ ಉಂಟು ಪರಮಾತ್ಮದ ಅವಶ್ಯ. ಆಶೀರ್ವಾದ ಮಾಡಿದ ಮುಂದಿನ ಕ್ಷಣದಲ್ಲೇನೆ ಬ್ರಹ್ಮ, ಚತುರ್ಮುಖ ಬ್ರಹ್ಮ, ರುದ್ರದೇವರು, ಪರಮಾತ್ಮ 3 ಜನ ಪ್ರತ್ಯಕ್ಷ ಆಗ್ತಾರೆ. ನಾವು ನಿಮ್ಮಲ್ಲಿ ಅವತಾರ ಮಾಡ್ತೀವಿ. ಇವಳು ಕೇಳ್ತಾಳೆ, ಸ್ವಾಮಿ ನಿನ್ನ ಒಬ್ಬನ್ನು ಬರ್ಲಿಕ್ಕೆ ಹೇಳಿದ್ದು, ನೀವು 3 ಜನ ಬಂದ್ರಲ್ಲ. ಏಕೋಮಯೇ ಭಗವಾನ್ ವಿವಿಧ ಪ್ರಧಾನ ಚಿತ್ತೀಕೃತ, ಒಬ್ಬನೇ ಬರಲಿ ಅಂತಬೋದಕ್ಕೋಸ್ಕರವಾಗಿ ಪ್ರಜನನಾಯ ಕಥನ್ನು ಯೂಯಂ ಅತ್ರಾಗತ ಸ್ತನುವೃತ ಮನಸೋಪಿ ದೂರಾ ಭೂತ ಪ್ರಸೀದಿತ ಮಹಾನ್ ಅತಿವಿಸ್ಮಯೋಮೆ. ಏನು ಆಶ್ಚರ್ಯ ಇದು! ಒಂದು ದೇವರನ್ನ ಮಗನಾಗಿ ಹುಟ್ಟು ಅಂತ ಬೇಡಿದ್ದಕ್ಕೆ 3 ಜನ ನೀವು ಬಂದ್ಬಿಟ್ಟಿದ್ದೀರಿ ಮಕ್ಕಳಾಗಿ ಹುಟ್ಟಲಿಕ್ಕೆ. ಅದು ಏನು ಸಾಮಾನ್ಯರೇ ನೀವು? ಮನಸ್ಸೋಪಿ ದೂರ, ನಿಮ್ಮನ್ನು ಚಿಂತನೆ ಮಾಡೋದೇ ಕಷ್ಟ, ಅಂಥದ್ದು ಒಟ್ಟಿಗೆ ನೀವು 3 ಜನ ಬಂದಿದ್ದೀರಿ ಅಂತ ಬೇಡ್ತಾಳೆ. ಪ್ರಾರ್ಥನೆ ಮಾಡಿ ಆಶ್ಚರ್ಯವನ್ನು ವ್ಯಕ್ತ ಮಾಡ್ತಾಳೆ ಅನಸೂಯ. ಆಗ ಅವರು ಉತ್ತರ ಕೊಡ್ತಾರೆ. 3 ಜನ ಮೈತ್ರೇಯರು ಅಂದರೆ ಈ ಪರಮಾತ್ಮನ ಈ ಎದುರಿಗೆ, ಅನಸೂಯ ಎದುರಿಗೆ 3 ಜನ ಉತ್ತರ ಕೊಟ್ಟರು. ಏನು ಉತ್ತರ ಕೊಟ್ಟರು? ಯಥಾಕೃತಸ್ಥೆ ಸಂಕಲ್ಪೋ ಭಾವ್ಯಂತೇನ ಇವನ್ ಅನ್ಯಥಾ ತತ್ಸಂಕಲ್ಪಸ್ಯತೆ ಬ್ರಹ್ಮನ್ ಯದ್ವೈ ಧ್ಯಾಯಿಸಿ ದೇವರೇ. ನೀ ವಿಷ್ಣು ಧ್ಯಾನ ಮಾಡಿದೆ ಅನ್ಕೊಂಡಿರಲ್ಲ. ವಿಷ್ಣು ಅಂದ್ರೆ ಏನು, ರುದ್ರ ಅಂದ್ರೆ ಏನು? ನೀನು ಏನು ಧ್ಯಾನ ಮಾಡಿದೆ ಅವರೇ ಬಂದಿದ್ದೀವಿ. ವಿಷ್ಣು ಧ್ಯಾನ ಮಾಡಿದವರಿಗೆ ಬ್ರಹ್ಮ ವಿಷ್ಣು ರುದ್ರರು ಅನುಗ್ರಹ ಮಾಡ್ತಾರೆ. ರುದ್ರ ಧ್ಯಾನ ಮಾಡಿದವರಿಗೆ ಬ್ರಹ್ಮ ವಿಷ್ಣು ರುದ್ರರು ಅನುಗ್ರಹ ಮಾಡ್ತಾರೆ. ಬ್ರಹ್ಮ ಧ್ಯಾನ ಮಾಡಿದವರಿಗೆ ವಿಷ್ಣು ರುದ್ರ ಬ್ರಹ್ಮರು ಅನುಗ್ರಹ ಮಾಡ್ತಾರೆ. ನಿನ್ನ ಸಂಕಲ್ಪ ಎಂಥದ್ದು, ಅದಕ್ಕೆ ತಕ್ಕಂತೆ ನಾವು ಬರಬೇಕಾಯ್ತು. ನಮ್ಮ 3 ಜನರಲ್ಲಿ ಒಬ್ಬರನ್ನೊಬ್ಬರು ಬಿಟ್ಟವರಲ್ಲ ನಾವು, ಒಬ್ಬರೊಬ್ಬರಲ್ಲಿ ಭೇದ ಇಲ್ಲ ನಮಗೆ. ಆದ್ರಿಂದ ಈ ಕರೆದಿ ನಾವು ಬಂದೇ ಬಿಟ್ವಿ ಅಂತ ಉತ್ತರ ಕೊಟ್ಟಂತೆ ತೋರ್ತಾರೆ. ಇದನ್ನಂತೂ ಇಂಥ ಸಿಕ್ಕಿಬಿಟ್ರೆ ಅದು ಭಾಗವತರಾಗ
ರುದ್ರದೇವರಿಗೂ ವಿಷ್ಣುವಿಗೂ ಅಭೇದ ಹೇಳಬೇಕು ಅಂತ ಅದು ಏನೊಂದು ಚಾಪಲ್ಯವೋ ದೇವರೇ ಕಾರಣ. ಅಷ್ಟು ಅವು ಎಂಥ ಜನಗಳು ಅಭೇದ ಹೇಳ್ತೀರಾ, ಸಂತೋಷಪ್ಪ. ವಿಷ್ಣುವನ್ನು ರುದ್ರನ್ನು ಒಂದೇ ರೀತಿ ಸಹ ಕಾಣ್ರಿ. ವಿಷ್ಣುವನ್ನು ಉಪಾಸನೆ ಮಾಡಿರಿ, ರುದ್ರನ ಉಪಾಸನೆ ಮಾಡಿರಿ, ರುದ್ರ ವಿಷ್ಣುವನ್ನ ಏಕರೂಪದಿಂದ ಉಪಾಸನೆ ಮಾಡಿರಿ, ಏನಾದರೂ ಮಾಡ್ರಿ ಅಂದರೆ ಇಲ್ಲಂತೆ. ಮೊದಲನೇ ಶ್ಲೋಕದಲ್ಲಿ ವಿಷ್ಣುವನೇ ರುದ್ರ ಅಂತ ಬರೆದು ಬಿಡೋದು. ಈ ಮಾಣಿಕ್ಯ ಮಂಜರಿ ಮುಂತಾದ ಗ್ರಂಥಗಳೆಲ್ಲ ಹಂಗೆ ವಿಷ್ಣು ರುದ್ರ ಇಬ್ಬರು ಅಭಿನ್ನರೇ ಅಂತ ಮೊದಲನೇ ಶ್ಲೋಕ. ಎರಡನೇ ಶ್ಲೋಕದಲ್ಲಿ ಆ ವಿಷ್ಣುದೇನು ನಿಮ್ ವಿಷ್ಣು ನಿಮ್ಮ ವಿಷ್ಣು ನಮ್ಮ ವಿಷ್ಣು ಆಗ್ಬಿಟ್ಟ, ನಿಮ್ ವಿಷ್ಣು ನಮ್ಮ ರುದ್ರದೇವರು ಆ ವಿಷ್ಣುವನ್ನು ಕುಟ್ಟಿ ಪುಡಿ ಮಾಡ್ಬಿಟ್ಟ. ಮುಂದಿನ ಶ್ಲೋಕದಲ್ಲೇ ನರಸಿಂಹದೇವರು ಶರಭಾಂಬ ಒಂದು ಆ ರೂಪದಿಂದ ಅವತಾರ ಮಾಡಿದ್ದಂತೆ. ಯಾರೋ ರುದ್ರದೇವರು. ಯಾಕೆ ಅವತಾರ ಅಂದ್ರೆ ರುದ್ರದೇವರಿಗೆ ಸಿಟ್ಟು ಬಂದುಬಿಡುತ್ತೆ ಅಲ್ಲ, ನನ್ನ ಭಕ್ತಾಗ್ರೇಶ್ವರ ಶಿಖಾಮಣಿ ಹಿರಣ್ಯಕಶಿಪುವನ್ನ ಕೊಂದೇನೋ ಆ ವಿಷ್ಣು ನರಸಿಂಹ ರೂಪ ಧರಿಸಿ ನೀನು ಕೊಂದು ಬಿಡ್ತೀನಿ ಅಂದವರೇ ಶರಭ ರೂಪದಿಂದ ಬಂದು ನರಸಿಂಹನನ್ನ ಕೊಂದು ಬಿಟ್ಟ ಅಂತ ಒಂದು ಕಥೆ ಇದೆ. ತಾಮಸ ಪುರಾಣಗಳಲ್ಲಿ ಇಂಥ ಕಥೆ ಇದೆ. ನರಸಿಂಹನನ್ನ ರುದ್ರ ಕೊಂದು ಬಿಟ್ಟ. ಸರಿ, ನರಸಿಂಹ ಯಾವನೋ ಒಬ್ಬ ಕೆಲಸಕ್ಕೆ ಬರದೇ ಇರುವಂಥ ಸಾಮಾನ್ಯ ವ್ಯಕ್ತಿ, ಅವನನ್ನ ನಿಮ್ಮ ರುದ್ರ ಕೊಂದ ಅಂತಾರು ಹೋಗ್ತೀರಾ? ಇಲ್ಲ, ನರಸಿಂಹ ರುದ್ರ ಇವರು ಅಭಿನಯ. ಏನು ಒಂದು ಎಷ್ಟು ವ್ಯಾಹತ ಅಂದ್ರೆ ಅವ್ರು ಏನು ಹೇಳ್ತಾರೆ ಅವ್ರಿಗೆ ಅರ್ಥ ಆಗುದಿಲ್ಲ. ಅದು ಹಂಗಿದೆ ಅವರ ಪ್ರಕ್ರಿಯೆ. ಇಂಥ ಪ್ರಕ್ರಿಯೆ ಅವನ್ನ 1400 ವರ್ಷವಾಗಿ ಅವನು ಉಳಿಸ್ಬಿಟ್ಟು ಹೋಗಿದ್ದಾನೆ ಅಂದ್ರೆ ಅವನೇನು ಎಂಥ ದೈತ್ಯ ಆಗಿರ್ಬೋದು. 3 ವರ್ಷ ಸಂಕ್ರಾಂತಿ ಇನ್ನು ಅತ್ಯಪಿ ಇವರುಗಳು ಅದನ್ನೇ ಹೇಳ್ಕೊಂಡು ಓದಾಡ್ತಾರೆ. ಅವ್ರದೇ ಸಂಖ್ಯೆ ಜಾಸ್ತಿ. ಹೆಂಗಾರು ಮಾಡ್ತಾರೋ ದೇವರೇ ನಮ್ಮ ಆಚಾರ ಅಂತಾರೆ ನೋಡ್ರಿ. ಸ್ವಲ್ಪ ವಿಮರ್ಶೆ ಮಾಡಬೇಕು. ಈ ಭಾಗವತ ಪುರಾಣದಲ್ಲಿ ಬ್ರಹ್ಮ ರುದ್ರ ವಿಷ್ಣುವರುಗಳಿಗೆ ಅಭೇದ ಹೇಳುವ ಉದ್ದೇಶ ಇದೆಯೋ ಸ್ವಲ್ಪ ಯೋಚನೆ ಮಾಡ್ಬೇಕಲ್ಲ. ಅವರಿಬ್ಬರಲ್ಲಿ ಒಬ್ಬರಿಗೊಬ್ಬರು ಉಪಾಸ್ಯತ್ವವನ್ನು ಹೇಳುವ ಸಮಾಚಾರ ಇದೆ. ಬೇರೆ ಬೇರೆ ಗ್ರಂಥಗಳಿಂದ ವಿರೋಧ ಬರುವುದು ಒಂದು ಬಹಿರಂಗ ವಿರೋಧ, ಅದೊಂದು ಅಂಶ. ಇನ್ನು ಅಂತರಂಗಗಳಲ್ಲಿ ಒಂದು ಶ್ಲೋಕಕ್ಕೆ ಇನ್ನೊಂದು ಶ್ಲೋಕಕ್ಕೆ ಬರುವ ವಿರೋಧ ಅಂತರಂಗ ವಿರೋಧ. ಇಲ್ಲಿ ಅಂತರಂಗದಲ್ಲಿ ಆಲೋಚನೆ ಮಾಡಿದಾಗ ಬ್ರಹ್ಮದೇವರು ರುದ್ರದೇವರು ಶ್ರೀಮನ್ನಾರಾಯಣನನ್ನ ಪದೇ ಪದೇ ಸ್ತೋತ್ರ ಮಾಡಿದ್ದಾರೆ. ಪದೇ ಪದೇ ಆ ಪರಮಾತ್ಮನೇ ಸರ್ವ ವ್ಯಾಪಾರಕರ್ತ, ಸರ್ವೋತ್ತಮ, ಸರ್ವಜ್ಞ, ಚಂದ್ರಾನಂದ, ಸ್ವತಂತ್ರ ಮುಂತಾದ ರೂಪದಲ್ಲಿ ವರ್ಣನೆ ಮಾಡಿದ್ದಾರೆ. ಇನ್ನು ಎರಡನೇ ಯಾವುದೇ ಒಂದು ಶಬ್ದ ಪ್ರಮಾಣ ಆಗಬೇಕಾದ್ರೆ ಪ್ರತ್ಯಕ್ಷಾದಿಗಳಿಗೆ ಅವಿರುದ್ಧ ಆಗಿರಬೇಕು ಮತ್ತು ಯುಕ್ತಿ ಸಿದ್ಧ ಆಗಿರಬೇಕು. ಇಲ್ಲದೆ ಹೋದರೆ ಆ ಅರ್ಥ ಸ್ವೀಕಾರ ಮಾಡ್ಲಿಕ್ಕೆ ಬರೋದಿಲ್ಲ. ಯುಕ್ತಿ ವಿರುದ್ಧವಾದದ್ದನ್ನು ಸ್ವೀಕಾರ ಮಾಡ್ಲಿಕ್ಕೆ ಬರೋದಿಲ್ಲ. ಈಗ ನೋಡ್ರಿ, 3 ಜನ ಏಕರು ಅಂತಲ್ಲ ಒಬ್ಬರಿಗೆ, ಇಲ್ಲ 3 ಜನರು ಬೇರೆ ಬೇರೆ ಅಂತ ಒಪ್ಪಿದರೆ ಒಬ್ಬರು ಉತ್ತಮರು ಉಳಿದವರು ಅಧಮರು ಅಂತಾರು. 3 ಜನ ಸಮಾನರಂತೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ? ಸ್ವಾತಂತ್ರ್ಯ ಯುಕ್ತಿ ಎಂಬುದು ಬಾಧ. ಸ್ವಾತಂತ್ರ್ಯ ಎಂಬ ಯುಕ್ತಿಯಿಂದ ಬಾಧಿತ ಆಗಿಬಿಡ್ತದೆ. ಸ್ವಾತಂತ್ರ್ಯ ಬಹುನಿಷ್ಠ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಏಕತ್ವಂ ಎಂಬ ಧರ್ಮ ಹೇಗೋ ಅದು ಒಂದು ವಸ್ತುನಲ್ಲೇ ಇರ್ಲಿಕ್ಕೆ ಹೇಗೆ ಸಾಧ್ಯವೋ ಹಾಗೆ ಇಲ್ಲಿರುವ ಏಕತ್ವ ಬೇರೆ, ಅಲ್ಲಿರುವ ಏಕತ್ವ ಬೇರೆ, ಅದು ವಿಷಯ ಬೇರೆ. ಅಂತೂ ಏಕತ್ವ ಅಂದ್ರೆ ಒಂದೇ ವಸ್ತು ಅಂತ ಅರ್ಥ. ಸ್ವಾತಂತ್ರ್ಯ ಎನ್ನುವುದು ಪರ ಅನಧೀನತ್ವವನ್ನು ತೋರಿಸಿಕೊಡುವುದು. ಅದು ಎಂದು ಸಮಾನ ವಸ್ತುನಿಷ್ಠವೋ ಅನ್ಯ ವಸ್ತುನಿಷ್ಠವೋ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಒಂದೇ ವಸ್ತುವಲ್ಲಿ ಇರ್ಲಿಕ್ಕೆ ಸಾಧ್ಯ. ಈ 3 ಜನರಲ್ಲಿ ಸ್ವತಂತ್ರ ಒಂದೇ. ಜನ್ಮಾದ್ಯಸ್ಯ ಯಥೋನ್ವಯಾದ್ ಇತರತಶ್ಚಾರ್ಥೇಷು ಅಭಿಜ್ಞ ಸ್ವರಾಟ್. ಯಾವನೋ ಒಬ್ಬ ಬ್ರಹ್ಮ ಅಂತಿದ್ದಾನೆ, ಆ ಬ್ರಹ್ಮ ಸ್ವತಂತ್ರನಿದ್ದಾನೆ. ಅವನು ಯಾರು ಎನ್ನುವುದಕ್ಕೆ ಅನೇಕ ಕ್ರಮದಲ್ಲಿ ಈ ಮೊದಲನೇ ಅಧ್ಯಾಯದ ಮೊದಲನೇ ಶ್ಲೋಕದಲ್ಲಿ ಆರಂಭವಾದದ್ದನ್ನೇನೆ ಸೂತ ಶೌನಕರ ಸಂವಾದದಿಂದಲೇ ಭಗವಂತನ ಅನಂತ ಅವತಾರಗಳ ರೂಪವನ್ನ, ವಿಷ್ಣುವಿನ ವಿಚಾರವನ್ನ ತಿಳಿಸ್ತಾ ಬಂದಿದ್ದಾರೆ. ರುದ್ರದೇವರು ಅನೇಕ ಸಂದರ್ಭಗಳಲ್ಲಿ ವಿಷ್ಣುವನ್ನು ಸ್ತೋತ್ರ ಮಾಡಿ ತಮ್ಮ ಅಧೀನತ್ವವನ್ನ, ತಾವು ಅವ್ಯವಸ್ಥಿತವಾಗಿರ್ತಕ್ಕಂಥ ಅಜ್ಞಾನ ವಿಪರೀತ ಜ್ಞಾನಾದಿಗಳನ್ನು ಹೊಂದಿದ್ದನ್ನು ಪರಮಾತ್ಮನ ಹತ್ರ ತೋಡಿಕೊಂಡು ತಮ್ಮ ದುಃಖ ಪರಿಹಾರವನ್ನು ಹುಡುಕಿದ್ದಾರೆ.
ಚತುರ್ಮುಖ ಬ್ರಹ್ಮದೇವರು ಕೂಡ ತಾವು ಪರಮಾತ್ಮನಿಂದ ಸೃಷ್ಟರಾದವರು, ಭಗವಂತನನ್ನು ಪೂರ್ತಿ ಸರಿಯಾಗಿ ತಿಳ್ಕೊಳ್ಳಿಕ್ಕಾಗದೆ ಪರಮಾತ್ಮನ ಪದ್ಮದಲ್ಲಿ ನುಗ್ಗಿ ನಾಳದಲ್ಲಿ ನುಗ್ಗಿ ಭಗವಂತನನ್ನು ಹುಡುಕಿದೆ, ಅನ್ವೇಷಣೆ ಮಾಡಿದರೆ ದೇವರು ಸಿಗಲಿಲ್ಲ. ಆಗ ದೇವರನ್ನ ಪ್ರಾರ್ಥನೆ ಮಾಡಿದಾಗ ಭಗವಂತ ದೇವರು ಬಂದು ಇವರಿಗೆ ಅನುಗ್ರಹ ಮಾಡಿದ. ನಾವೆಲ್ಲ ನಾರದರನ್ನು ಕುರಿತು ಬ್ರಹ್ಮದೇವರು ಹೇಳ್ತಾರೆ, ನಾವೆಲ್ಲ ಯಾರು ಎಂದರೆ ಏನು ಇಲ್ಲ, ನಸಿಪ್ರೋತ ಇವ ಗಾವ, ಮೂಗುದಾರ ಹಾಕೊಂಡು ಒಂದು ಎತ್ತನ್ನು ಹಿಡ್ಕೊಂಡು ಹೆಂಗೆ ಆ ಯಜಮಾನ ಅದರ ತನ್ನ ಇಷ್ಟವಾದ ಕಾರ್ಯವನ್ನು ಮಾಡಿಸಿಕೊಳ್ತಾನೋ ಹಾಗೆ ನಮ್ಮ ಮೂಗು ದಾರ ಹಾಕಿ ನಮ್ಮನ್ನು ಬಂಧನ ಮಾಡಿ ತಾವು ತನಗೆ ಇಷ್ಟದಂತೆ ನಮ್ಮನ್ನು ನಡೆಸಿಕೊಳ್ತಿದ್ದಾನೆ ಅಂತ ಸ್ವಯಂ ಬ್ರಹ್ಮದೇವರು ಹೇಳಿದ್ದಾರೆ. ಸ್ಕಂದ ಭಾಗವತದಲ್ಲಿ ಸ್ವಯಂ ಪರಮಾತ್ಮ ನಾನಾ ವಿಧವಾದ ಅವತಾರಗಳನ್ನು ಮಾಡಿ ಬ್ರಹ್ಮದೇವರಿಂದ ದತ್ತವಾದ ವರವನ್ನು ಕೂಡ ಖಂಡಿಸಿ ಅವರನ್ನು ಸಂಹಾರ ಮಾಡಿದ ಪ್ರಸಂಗಗಳು ನೂರಾರಿವೆ. ರುದ್ರದೇವರಿಂದ ದತ್ತವರರಾಗಿರ್ತಕ್ಕ ಕಂಸ ಪ್ರಭೃತಿಗಳನ್ನು ಕೃಷ್ಣ ಸಂಹಾರ ಮಾಡಿದ್ದು ಸ್ಪಷ್ಟ ಇದೆ. ಒಬ್ಬರು ವರ ಕೊಟ್ಟಾಗ ಅವರನ್ನು ಮೀರುವ, ಆ ವರವನ್ನು ತಪ್ಪಿಸುವ, ಅವರ ಅವಧ್ಯರು ಅಂದದ್ದನ್ನ ವಧ ಮಾಡುವ ಅಧಿಕಾರ ಅವರಿಗಿಂತ ಉತ್ತಮರಿಗಿರ್ಲಿಕ್ಕೆ ಸಾಧ್ಯನೋ ಹೊತ್ತು ಸಮಾನರಿಗೆ ಇರಬಹುದು, ಸಮಾನರು ಇರ್ಲಿಕ್ಕೆ ಸಾಧ್ಯ ಇಲ್ಲ. ಸ್ವಾತಂತ್ರ್ಯ ಯುಕ್ತಿವಾದಿದ ಉತ್ತಮರ ಆಗಿರುವ ಅಲ್ಲದೆ ಹೋದರೆ ವಿಷ್ಣು ಈ ರುದ್ರದೇವರ ವರವನ್ನು ಮೀರುವ ಅಧಿಕಾರ ಪಡಿತಿರಲಿಲ್ಲ. ಆದ್ದರಿಂದ ಸರ್ವೋತ್ತಮನೆನಿಸಿಕೊಂಡವ ಸ್ವತಂತ್ರನಾಗಿರ್ತಕ್ಕವ ಶ್ರೀ ವಿಷ್ಣು ಎಂಬುದು ಭಾಗವತದ ಪೂರ್ವೋತ್ತರ ಉಪಕ್ರಮ ಉಪಸಂಹಾರ ಶ್ರುತಿಲಿಂಗ ವಾಕ್ಯ ಪ್ರಕರಣ ಸ್ನಾನ ಸಮಾಖ್ಯಾ ರೂಪವಾಗಿರ್ತಕ್ಕ ಷಡ್ವಿಧ ತಾತ್ಪರ್ಯಲಿಂಗಗಳು ಉಪಕ್ರಮ ಉಪಸಂಹಾರ ಅಭ್ಯಾಸ ಅಪೂರ್ವತ ಫಲ ಅರ್ಥವಾದ ಉಪಪತ್ತಿ ಮೊದಲಾದ ಸರ್ವ ತಾತ್ಪರ್ಯ ನಿರ್ಣಾಯಕ ಲಿಂಗಗಳಿಂದಲೂ ಸ್ಪಷ್ಟವಾದ ಶಬ್ದಗಳಿಂದಲೂ ಪ್ರತಿಪಾದ್ಯವಾದ ಅಂಶ ವಿಷ್ಣು ಸರ್ವೋತ್ತಮತ್ವ. ಆ ಭಗವಂತನ ಸ್ವಯಂ ತಾನು ದತ್ತಾದಿ ರೂಪಗಳಿಂದ ಅವತಾರ ಮಾಡಿದರು, ದುರ್ವಾಸರು ಓಡಿ ಹೋದರು, ದತ್ತರು ಅನುಗ್ರಹ ಮಾಡಿದರು ಎಂಬುವ ಪ್ರಸಂಗವು ಕೂಡ ಅನೇಕ ಕಡೆ ಇಲ್ಲಿ ಪ್ರಾಪ್ತವಾಗಿದೆ. ಆದ್ದರಿಂದ ಇವರು 3 ಜನರ ಅಭೇದ ಇಲ್ಲಿ ಪ್ರಕೃತ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಅದು ಏನಾಗ್ತದೆ, ಸ್ವಲ್ಪ ಯೋಚನೆ ಮಾಡಬೇಕು. ಪೂರ್ವೋತ್ತರ ಆಲೋಚನೆ ಮಾಡದೆ ಯಾವುದೂ ನಿರ್ಣಯಕ್ಕೆ ಬರಬಾರ್ದು ಅಂತ ರಾಜ ಒಬ್ಬರನ್ನ ಕುರಿತು ಧ್ಯಾನ ಮಾಡಿದಳು. ಯಾರು? ಅನಸೂಯ. ಪರಮಾತ್ಮ ಪ್ರತ್ಯಕ್ಷನಾದ ಅಂತ ಆಗಿದ್ರೆ ಆ ಧ್ಯಾನದ ಸ್ವರೂಪವನ್ನು ನಿರ್ಣಯ ಮಾಡಿಕೊಳ್ಬೇಕು. ನಾವು ಅಪೇಕ್ಷೆ ಎಂಥದ್ದು ಪಡ್ತೇವೋ ಅಪೇಕ್ಷೆ ಅನುಸಾರವಾಗಿ ಭಗವಂತ ಅನುಗ್ರಹ ಮಾಡಿದ ಅಂತ ಹೇಳುವುದು ಉಚಿತವಾದ ಪದ್ಧತಿ. ಈಗ ನಮ್ಮಲ್ಲಿ ಹಿಂದಕ್ಕೆ ಅನೇಕ ಕಥಾಗಳಲ್ಲಿ ಭಗವಂತ ಸೌಮ್ಯನಾಗಿ ತನ್ನ ಎದುರಿಗೆ ಬರಬೇಕು ಅಂತ ಅಪೇಕ್ಷೆ ಪಟ್ಟ ಅರ್ಜುನ ಆ ವಿಶ್ವರೂಪ ತೋರಿಸೋದು ನಡಿಗೆ ಹೋದ. ಸೌಮ್ಯ ರೂಪದಿಂದ ಸ್ವಲ್ಪ ಕಮ್ಮಿ ಮಾಡಿರೋದು ಕೈ ಅಂತ ಬಂದು ಪ್ರಾರ್ಥನೆ ಮಾಡಿದ ಅರ್ಜುನ. ಆಯ್ತಪ್ಪ ಅಂತ ದೇವರು ಸೌಮ್ಯ ರೂಪದಿಂದ ಬಂದ. ಸ್ವಾಮಿ ಆ ರೂಪವನ್ನು ತೋರಿಸು ಅಂತ ಕೇಳ್ಕೊಂಡ. ಯಾವ ರೂಪ ಬೇಕೋ ಆ ರೂಪವನ್ನು ತೋರಿಸಿದ. ದೇವರು ತನ್ನ ಭಕ್ತರ ಇಷ್ಟಕ್ಕನುಸಾರವಾಗಿ ಪ್ರತ್ಯಕ್ಷನಾಗ್ತಾನೆ. ಯಾವ್ಯಾವ ರೀತಿಯಲ್ಲಿ ಪರಮಾತ್ಮನನ್ನ ಭಜನೆ ಮಾಡ್ತಿರೋ ಭಗವಂತ ಆ ರೂಪದಿಂದ ಆ ರೀತಿಯಲ್ಲಿ ನಿಮಗೆ ಎಷ್ಟು ಭಕ್ತಿ ಇದೆಯೋ, ಎಂಥ ನೀವು ಪರಮಾತ್ಮನ ಸೇವೆ ಮಾಡ್ತೀರೋ ಅದಕ್ಕೆ ಸೇವಾನುರೂಪವಾದದ್ದೇ ಪರಮಾತ್ಮನ ಅನುಗ್ರಹ. ಸೇವಾನುರೂಪೋ ಅನುಗ್ರಹ. ಈ ಅನಸೂಯ ಎರಡು ಫಲ ನೋಡಿಕೊಂಡು ಕಾರಣವನ್ನು ಕಲ್ಪನೆ ಮಾಡ್ರಿ. ಕಾರಣ ನಿರ್ಣಯ ಆದ್ಮೇಲೆ ಫಲವನ್ನ ಆಲೋಚನೆ ಮಾಡಿ. ವಿಷ್ಣು ಬೇಕು ಅಂತ ಕೇಳಿದ್ಲು, 3 ರೂಪದಿಂದ ಬಂದಿದ್ಲು ಪ್ರಬುದ್ಧ ಮನುಷ್ಯ. ಆಗ ವಿಷ್ಣುವನ್ನ ಬೇಡುವ ಕಾಲಕ್ಕೆ ಯಾವುದೋ ಒಂದು ಅಧಿಕ ಒಂದು ಸಂಕಲ್ಪವನ್ನು ಮಾಡಿರ್ತಿರ್ಬೇಕು. ಹೇಗೆ ನಾವು ನೋಡಿದ್ರೆ ಪ್ರಾಣದೇವರನ್ನು ಉಪಾಸನೆ ಮಾಡಿದಾಗಲೂ ವಿಷ್ಣುವನ್ನ ಸ್ಮರಣೆ ಮಾಡಬೇಕು ನಮ್ಮ ವಿಧಿಯಿಂದ. ಪ್ರಾಣದೇವರನ್ನು ನೋಡಿದಾಗ ಪ್ರಾಣಾಂತರ್ಯಾಮಿ ಪರಮಾತ್ಮನ ಸ್ಮರಣೆ ನಮಗೆ ಬಂದರೆ ಪ್ರಾಣದೇವರು ಅನುಗ್ರಹ ಮಾಡ್ತಾರೆ, ಭಗವಂತನ ಅನುಗ್ರಹ ಮಾಡ್ತಾರೆ. ನಮ್ಮ ಉಪಾಸನಾನುಸಾರವಾಗಿ ಅದರಂತೆ ಇಲ್ಲಿ ಏನಾಯ್ತು, ಅವಳು ಬ್ರಹ್ಮಸ್ಥನಾದಂತಹ ಭಗವಂತನನ್ನ, ರುದ್ರಸ್ಥನಾದ ಭಗವಂತನನ್ನ, ಸ್ವಯಂ ಸಾಕ್ಷಾತ್ ಭಗವಂತನನ್ನು ಸ್ಮರಣೆ ಮಾಡಿದರು. 3 ಕಡೆ ಮಾಡಿದ್ದು ಭಗವತ್ ಸ್ಮರಣೆಯ ಅಧಿಷ್ಠಾನ ಸಮೇತವಾಗಿ. ಯಾವ್ದು ಅಧಿಷ್ಠಾನ ಪೂರ್ವಕವಾಗಿ ಸ್ಮರಣೆ ಮಾಡಿರ್ತಾರೋ ತದಧಿಷ್ಠಾನತೆಯ ಪರಮಾತ್ಮ ಅನುಗ್ರಹ ಮಾಡ್ತಾನೆ.
ಗುರುವಾಧಿಷ್ಠಾನದಿಂದ ಪರಮಾತ್ಮನ ಪೂಜೆ ಮಾಡ್ರಿ, ಗುರುಗಳಲ್ಲಿ ನಿಂತುಕೊಂಡು ನಿಮಗೆ ಜ್ಞಾನ ಉಪದೇಶ ಮಾಡ್ತಾನೆ. ಉಪದೇಶ ಮಾಡೋದೇನಿದ್ರು ಶೇರಿನೇ. ಉಪದೇಶ ನಿಮ್ಮ ಪ್ರತ್ಯಕ್ಷರಾದ ಈ ಗುರುಗಳು ಕೆಲವು ಜನ ಇವತ್ತು ಹಿಂದೆ ನಾಳೆ ಇನ್ನೊಂದು ಇರುವವರಲ್ಲ, ಅವರೇ ನಿಮ್ಗೆ ಉಪದೇಶ ಮಾಡ್ತಾರೆ. ಅಲ್ಲ, ಅವ್ರು ಪರಮಾತ್ಮನನ್ನೇ ಕರೆದಿದ್ದು, ಬ್ರಹ್ಮರುದ್ರನ್ನ ಕರೀಲಿಲ್ಲ ಅಂತಾಳೆ. ಆದ್ರೆ ಬ್ರಹ್ಮಸ್ಥ ರುದ್ರಸ್ಥನಾದ ಭಗವಂತನನ್ನೇ ಕರೆದಿದ್ದು. ಅಂತರ್ಯಾಮಿನೇ ಕರೆದಿದ್ದು. ಆದ್ರೆ ಕರೆಯೋ ಕಾಲಕ್ಕೆ ಏನ್ ಮಾಡಿದ್ಲು? ಈಗ ನಾವು ಭಗವಂತನನ್ನ ಕರೆಯೋ ಕಾಲಕ್ಕೆ ವೆಂಕಟೇಶ ಅಂದ್ವಿ, ಶ್ರೀನಾಥದೇವ್ರ ರೂಪದಿಂದ ಚಕ್ರ ಹಿಡ್ಕೊಂಡು ಹಿಂಗ್ ಬಂದ್ಬಿಡ್ತಾನೆ ದೇವ್ರು. ವಿಠಲ ಅಂದ್ರೆ ಸೊಂಟದ ಕೈ ಇಟ್ಕೊಂಡ್ ಬಂದ್ಬಿಡ್ತಾನೆ. ಎಲ್ಲ ಒಬ್ಬನೇ. ನೀವು ಯಾವ ರೂಪದಿಂದ ನೀವು ಸ್ಮರಣೆ ಮಾಡ್ತೀರೋ ಆ ರೂಪದಿಂದ. ಅವಳೇನ್ ಮಾಡಿದ್ಲು? ಬ್ರಹ್ಮನೆಂಬ ಒಂದು ಅಧಿಷ್ಠಾನಾಂತರ್ಗತ ಅಂತರ್ಯಾಮಿ ಭಗವಂತನನ್ನ ಸ್ಮರಣೆ ಮಾಡಿದ್ಲು. ರುದ್ರನೆಂಬ ಅಧಿಷ್ಠಾನಾಂತರ್ಗತ ಭಗವಂತನನ್ನು ಸ್ಮರಣೆ ಮಾಡಿದ್ಲು. ಸಾಕ್ಷಾತ್ ವಿಷ್ಣು ರೂಪ ಅಂತೂ ಪರಮಾತ್ಮದ ಸೃಷ್ಟಿಯಾದಿ ಕರ್ತ ರೂಪ, ಜಗತ್ ಸಂರಕ್ಷಣ ರೂಪ ಇದೆ, ಅದನ್ನು ಸ್ಮರಣೆ ಮಾಡಿದ್ಲು. ಮೂರು ರೂಪದಿಂದ ಭಗವಂತ